ಪ್ರಿಯರಾದ ದೇವಜನರೇ, ಸ್ತ್ರೀಯರು ಸಭೆಯಲ್ಲಿ ವಾಕ್ಯವನ್ನು ಬೋಧಿಸಕೂಡದು ಅನ್ನುವಂಥ ಅಂಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಸ್ತ್ರೀಯರು ಸಭೆಯಲ್ಲಿ ವಾಕ್ಯವನ್ನು ಬೋಧಿಸಬಾರ್ದಾ ಅನ್ನುವಂತಹ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಣ್ಣ ಅವರಿಗಾಗಲೇ ಹೇಳಿರೋ ಹಾಗೆ B3ಗೆ 12 ಅಲ್ಲ 15 ಅಂಶಗಳಿರುತ್ತೆ. ಎಷ್ಟಿರುತ್ತೆ? 12 ಇರೋದಿಲ್ಲ, 15 ಅಂಶಗಳು, 3 ಎಕ್ಸ್ಟ್ರಾ ಇರುತ್ತೆ. ಸರಿ, ಫೈನಲ್ ಇಯರ್ ಅಲ್ವಾ, ಬ್ಯಾಚುಲರ್ಸ್, ಅದಕ್ಕೋಸ್ಕರ ಗಮನ ಕೊಟ್ಟು ಜಾಸ್ತಿ ಅಂಶಗಳನ್ನು ಪ್ರಿಪೇರ್ ಆಗಬೇಕಾಗಿರೋದ್ರಿಂದ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಅಂಶ ಯಾವಾಗ ನೀವು ಕೇಳಿಸ್ಕೊಳ್ತಿರೋ, ಫಸ್ಟ್ ಟೈಮ್ ಯಾವಾಗ ಕೇಳಿಸಲ್ಪಡುತ್ತೋ ಆವಾಗಲಿಂದಲೇ ಶುರು ಮಾಡಿ ಪ್ರಿಪೇರ್ ಆಗುವಂತಹದ್ದನ್ನು. ಓಕೆ, ಶುರು ಮಾಡೋಣ. ಎಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಸ್ತ್ರೀಯರು ವಾಕ್ಯ ಹೇಳ್ಬೋದಾ ಸಭೆಯಲ್ಲಿ? ನೀವೇನಂತೀರ? ಹೇಳಿ, ನೀವೇನಂತೀರ? ಮಾತಾಡಿ, ಜೋರಾಗಿ ಮಾತಾಡಿ. ಸರಿಯಾಗಿದ್ದರೆ ಸಂತೋಷ, ತಪ್ಪಾಗಿದ್ದರೆ ನಿಮ್ಮ ಉತ್ತರ ಕಲ್ತ್ಕೊಳ್ತೀವಿ. ಹೇಳಿ, ಬೋಧಿಸ್ಬೋದಾ? ಬೋಧಿಸ್ಬಹುದು. ಮತ್ತೇನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ? ಬೋಧಿಸ್ಬೋದಾ ಅಂತ. ಸತ್ಯವೇದದಲ್ಲಿ ಸಾಕಷ್ಟು ರೆಫರೆನ್ಸ್ಗಳಿದೆ. ಆ ರೆಫರೆನ್ಸ್ಗಳಲ್ಲಿ ಸ್ಪಷ್ಟವಾಗಿ ಸ್ತ್ರೀಯರು ಮೌನವಾಗಿರಬೇಕು, ಸ್ತ್ರೀಯರು ಸಭೆಯಲ್ಲಿ ಮಾತಾಡೋ ಹಂಗಿಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಬರೆಸಿದ್ದಾರೆ. ಅದನ್ನು ಆಧಾರ ಮಾಡಿಕೊಂಡು ಕ್ರೈಸ್ತವ್ಯದಲ್ಲಿ ಸಾಕಷ್ಟು ಡಿವಿಷನ್ಗಳು ಸ್ತ್ರೀಗೆ ಎಲ್ಲಿವರೆಗೂ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ವಚನ ಓದಿದ್ರಲ್ವಾ, ರೀಟಾ ಸಿಸ್ಟರ್ ಇವಾಗ ತಾನೇ ಬಂದು ವಚನ ಓದಿದ್ರು. ವಚನ ಓದೋವರೆಗೂ ಬಿಡ್ತಾರೆ. ನೆಕ್ಸ್ಟ್ ಸಾಕ್ಷಿಗಳನ್ನು ಹೇಳುವವರೆಗೂ ಬಿಡ್ತಾರೆ ಸ್ತ್ರೀಯರಿಗೆ. ಅವರು ಬಂದು ಸತ್ಯವೇದದ ಪಠನೆ ಮಾಡ್ಬೋದು, ಸತ್ಯವೇದವನ್ನು ಓದ್ಬೋದು ಸ್ಟೇಜ್ ಮೇಲೆ. ಅದರ ಜೊತೆ ಇನ್ನೂ ಏನು ಮಾಡ್ಬೋದು? ಸಾಕ್ಷಿಗಳನ್ನು ಹೇಳ್ಬೋದು, ಟೆಸ್ಟಮೊನೀಸನ್ನು ಹೇಳ್ಬೋದು. ಯಾವುದು ಮಾತ್ರ ಹೇಳೋ ಹಂಗಿಲ್ಲ? ವಾಕ್ಯ ಮಾತ್ರ ಹೇಳೋ ಹಂಗಿಲ್ಲ, ಬೋಧನೆ ಮಾತ್ರ ಮಾಡೋ ಹಂಗಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಡಿವಿಷನ್ ಹೆಸರು ಹೇಳಬೇಕು ಅಂತ ಹೇಳಿದ್ರೆ ರೋಮನ್ ಕ್ಯಾಥಲಿಕ್. ಅವ್ರು ಮಾಡ್ತಿರುವಂತಹದನ್ನು ನಾವು ಹೇಳ್ತಿದ್ದೀವಿ ಅಷ್ಟೇ. ಸತ್ಯವೇದ ಅದಕ್ಕೆ ಏನು ಸರಿ ಅನ್ನತ್ತೋ ತಪ್ಪನ್ನತ್ತೋ ಅನ್ನುವಂತಹದನ್ನು ಮುಂದೆ ನೋಡೋಣ. ಸತ್ಯವೇದ ಏನು ಹೇಳುತ್ತೆ ಅದನ್ನು ಮಾತ್ರ ನೋಡೋಣ ಮುಂದೆ. ಓಕೆ, ಅವ್ರು ಮಾಡ್ತಿರುವಂತಹ ಆಚಾರವನ್ನು ಮಾತಾಡ್ಕೊಳ್ತಿದ್ದೀವಿ. ಇಲ್ಲಿ ನಾವು ಜಡ್ಜ್ ಮಾಡ್ತಿಲ್ಲ ಅವ್ರು ಮಾಡ್ತಿರುವಂತಹದ್ದು ಸರಿನೋ ತಪ್ಪೋ, ಅದು ನಮಗೆ ಬೇಡವಾಗಿರುವಂತಹ ವಿಚಾರ. ನಾವೇನು ಮಾಡಬೇಕು? ಇನ್ನೊಬ್ಬರು ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡಬೇಕು, ಆ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ಮಾತ್ರ ಈ ಸಂದೇಶವನ್ನು ಕೇಳಿ. ಓಕೆ, ರೋಮನ್ ಕ್ಯಾಥಲಿಕಲ್ಲಿ ಎಲ್ಲಿವರೆಗೂ ಸ್ತ್ರೀಯರು ಬರ್ಬೋದು? ಸಾಕ್ಷಿ ಹೇಳ್ಬೋದು, ವಾಕ್ಯ ಓದ್ಬೋದು, ವಾಕ್ಯದ ಬೋಧನೆ ಮಾತ್ರ ಮಾಡೋ ಹಾಗೆ ಇಲ್ಲ. ಇನ್ನೊಂದಷ್ಟು ಡಿನಾಮಿನೇಷನ್ಗಳ ಹೆಸರು ನಿಮಗೆ ಬೇಕು ಅಂತ ಹೇಳಿದ್ರೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿಮ್ಮ ನಾಲೆಡ್ಜ್ಗೋಸ್ಕರ ಬರ್ಕೊಳ್ಳಿ. ಈಸ್ಟರ್ನ್ ಆರ್ಥೋಡಾಕ್ಸ್, ಈ ಚರ್ಚಲ್ಲೂ ಅಷ್ಟೇ, ಈಸ್ಟರ್ನ್ ಆರ್ಥೋಡಾಕ್ಸ್ ಅನ್ನುವಂತಹ ಈ ಸಮೂಹದ ಸಭೆಗಳಲ್ಲೂ ಅಷ್ಟೇ ಸ್ತ್ರೀಯರು ವಾಕ್ಯ ಹೇಳೋ ಹಾಗೆ ಇಲ್ಲ. ನೆಕ್ಸ್ಟ್ ಸದರ್ನ್ ಬ್ಯಾಪ್ಟಿಸ್ಟ್ ಕನ್ವೆನ್ಷನ್, ಇಲ್ಲಿ ಸ್ತ್ರೀಯರು ಎಲ್ಲಿ ವಾಕ್ಯ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ವೇಳೆ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಅಂದ್ಕೊಳ್ಳಿ, ಆ ಚಿಕ್ಕ ಮಕ್ಕಳಿಗೆ ಸ್ತ್ರೀಯರು ವಾಕ್ಯ ಹೇಳ್ಬೋದು. ಸ್ತ್ರೀಯರು ಸ್ತ್ರೀಯರಿಗೂ ವಾಕ್ಯ ಹೇಳ್ಬೋದು. ಸ್ತ್ರೀಯರು ಸ್ತ್ರೀಯರ ಕೂಡಿಕೆಗಳಲ್ಲಿ ವಾಕ್ಯ ಹೇಳ್ಬೋದು. ಸ್ತ್ರೀಯರು ಮಕ್ಕಳಿರಬೇಕಾದ್ರೂ ಬೋಧನೆ ಮಾಡ್ಬೋದು. ಎಲ್ಲಿ ಬೋಧನೆ ಮಾಡೋ ಹಂಗಿಲ್ಲ? ಸ್ತ್ರೀಯರು ಪುರುಷರು ಎಲ್ಲ ಸೇರಿ ಕಾಂಗ್ರಿಗೇಷನ್ಸಲ್ಲಿ ಎಲ್ಲಿ ಕೂಡ್ಕೊಳ್ತಿರ್ತಾರೋ, ಎಲ್ಲಿ ಆರಾಧನೆಗಳಲ್ಲಿ ಕೂಡ್ಕೊಳ್ತಿರ್ತಾರೋ ಆ ಆರಾಧನೆಗಳಲ್ಲಿ ಪ್ರೀಚ್ ಮಾಡೋ ಹಂಗಿಲ್ಲ. ಮಕ್ಕಳಿರಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಬೋಧನೆ ಮಾಡ್ಬೋದು, ಸ್ತ್ರೀಯರಿಗೂ ಬೋಧನೆ ಮಾಡ್ಬೋದು. ಪುರುಷರು ಒಂದು ವೇಳೆ ಆ ಆರಾಧನೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬೋಧನೆ ಮಾಡುವಂತಹ ಅವಕಾಶ ಇಲ್ಲ. ಓಕೆ, ಈಗ ರೋಮನ್ ಕ್ಯಾಥಲಿಕ್ ನೋಡಿದ್ದೀವಿ, ಈಸ್ಟರ್ನ್ ಆರ್ಥೋಡಾಕ್ಸ್ ನೋಡಿದ್ದೀವಿ, ಸದರ್ನ್ ಬ್ಯಾಪ್ಟಿಸ್ಟ್ ಕನ್ವೆನ್ಷನ್ ನೋಡಿದ್ದೀವಿ. ಪ್ರೆಸಿಪಿಟೇರಿಯನ್ ಕೇಳಿದ್ದೀವ? ಇದನ್ನು, ಈ ಡಿನಾಮಿನೇಷನ್ ಹೆಸರನ್ನು ಕೇಳಿದ್ದೀವ? ಈ ಡಿನಾಮಿನೇಷನಲ್ಲೂ ಅಷ್ಟೇ. ಲೂಥರನ್, ನೆಕ್ಸ್ಟ್ ಸೆವೆಂತ್ ಡೇ ಅಡ್ವೆಂಟಿಸ್ಟಲ್ಲಿ ಕನ್ವೆನ್ಷನ್ ಏನು ಅಂತ ಹೇಳಿದ್ರೆ, ಬೇರೆ ಸಮಯದಲ್ಲಿ ಅವ್ರ ಬೋಧನೆಗಳನ್ನು ಮಾಡ್ಕೋಬೋದು ಸ್ತ್ರೀಯರು. ಆದರೆ ಸಬ್ಬತ್ ಆರಾಧನೆ ಅಂತ ಹೇಳಿ ಏನು ನಡೆಸ್ತಾರೆ, ಆ ಸಬ್ಬತ್ ಆರಾಧನೆಯಲ್ಲಿ ವಾರಕ್ಕೊಂದ್ಸರಿ ಏನು ಆರಾಧನೆಯನ್ನು ಇವರು ನಡೆಸ್ತಾರೆ, ಆ ಆರಾಧನೆಯಲ್ಲಿ ಯಾವುದೇ ಕಾರಣಕ್ಕೂ ಸ್ತ್ರೀಯರಿಗೆ ವಾಕ್ಯ ಹೇಳಲಿಕ್ಕೆ ಅವಕಾಶ ಇಲ್ಲ. ಇಷ್ಟು ಡಿವಿಷನ್ಗಳು ನಮಗೆ ಗೊತ್ತಿರುವಂತಹ ಡಿವಿಷನ್ಗಳು. ಇನ್ನೂ ಸಾಕಷ್ಟು ನಮಗೆ ಗೊತ್ತಿಲ್ಲದೆ ಇರುವಂತಹ ಮಿನಿ ಡಿನಾಮಿನೇಷನ್ಗಳೆಲ್ಲ ಇದೆ. ಆ ಡಿನಾಮಿನೇಷನ್ಗಳಲ್ಲೂ ಸಹ ಸಾಕಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ನನಗಂತೂ ಅನ್ನಿಸ್ತಿಲ್ಲ. ಯಾಕೆಂದರೆ ನೀವು ಸಾಕಷ್ಟು ನೋಡಿಲ್ಲ ಅಲ್ವಾ ಪ್ರಪಂಚದಲ್ಲಿ. ಸ್ತ್ರೀಯರು ವಾಕ್ಯ ಹೇಳುವಂಥ ಸಭೆಗಳನ್ನು ತುಂಬ ನೋಡಿದ್ದೀವಿ ಬ್ರದರ್ ಅನ್ನುವಂಥವ್ರು ಕೈ ಎತ್ತಿ. ತುಂಬ ನೋಡಿದ್ದೀವಿ ಅನ್ನುವಂಥವ್ರು ಇರೋದಿಲ್ಲ. ಸಾಧಾರಣವಾಗಿ ನಮ್ಮ ಕಣ್ಣು ಕಾಣಿಸೋದಿಲ್ಲ. ನಿಜನ, ನಮಗೆ ನಮ್ಮ ಸಭೆಯಲ್ಲಿ ದೇವರು ಆ ಭಾಗ್ಯವನ್ನು ಕೊಟ್ಟಿದ್ದಾರೆ. ನೀವು ಪ್ರಪಂಚದಲ್ಲಿ ನೋಡಿದ್ರೆ ನಮ್ಮ ಸಭೆಗಳ ಥರ ಸಾಕಷ್ಟು ಸಭೆಗಳಿರ್ಬೋದು, ಇದ್ರೆ ತುಂಬ ಸಂತೋಷ ಇದೆ, ತುಂಬ ಸಂತೋಷ. ಕೆಲವು ಸಭೆಗಳಿದೆ, ಆದರೆ ಸಾಕಷ್ಟು ಸಭೆಗಳಲ್ಲಿ ಸ್ತ್ರೀಯರಿಗೆ ವಾಕ್ಯ ಹೇಳಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವಾಗಲೇ ವಾಕ್ಯ ಹೇಳ್ಬೋದು ಅಂತ ಹೇಳಿದ್ರಲ್ವ, ಯಾರ್ಯಾರು ಸ್ತ್ರೀಯರು ಸಭೆಯಲ್ಲಿ ವಾಕ್ಯ ಹೇಳ್ಬೋದು ಅನ್ನುವಂಥವ್ರು ರೆಡಿಯಾಗಿರಿ. ನಿಮಗೆ ಪ್ರಶ್ನೆ ಇದೆ. ಈಗ ಸದ್ಯಕ್ಕೆ ಸತ್ಯವೇದದಲ್ಲಿ ಯಾವ್ಯಾವ ವಚನಗಳು ಸ್ತ್ರೀಯರು ವಾಕ್ಯ ಹೇಳಬಾರ್ದು
ಅನ್ನುವಂತಹ ಭಾವನೆಯನ್ನು ನಾವು ಫಸ್ಟ್ ಟೈಮ್ ಓದಿದಾಗ ಮೂಡಿಸುತ್ತೆ ಅನ್ನುವಂತಹ ವಚನಗಳನ್ನು ಓದ್ಕೊಂಡು ಮುಂದೆ ಹೋಗೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 34ನೇ ವಚನದಿಂದ ಓದೋಣ. ದೇವಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದೆಯಲ್ಲ, ಅವರು ಏನಾದರೂ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆಗೆಟ್ಟ ಕೆಲಸವಾಗಿದೆ. ಯಾರು ಸ್ತ್ರೀಯರು ವಾಕ್ಯ ಹೇಳ್ಬೋದು ಅಂತ ಹೇಳಿದ್ದು? ಆವಾಗಲೇ ಇದಕ್ಕೆ ಉತ್ತರ ಕೊಡಿ ಅಲ್ವಾ? ಸ್ತ್ರೀಯರು ಸಭೆಯಲ್ಲಿ ಮಾತಾಡುವಂತಹದ್ದು ನಾಚಿಕೆಗೆಟ್ಟ ಕೆಲಸವಾಗಿದೆ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. ಈಗೇನಂತೀರ? ವಾದ ವಿವಾದ ಮಾಡುವಂಥ ವಿಷಯದಲ್ಲಿ ಇಷ್ಟಕ್ಕೂ ಈ ವಚನ ನಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕೊರಿಂತಿ ಪಟ್ಟಣದಲ್ಲಿರುವಂತಹ ಸಂಘದ ಸಭೆಯ ಬ್ಯಾಕ್ಗ್ರೌಂಡ್ ನಮಗೆ ಅರ್ಥ ಆಗಬೇಕು. ಹೆಂಗಿತ್ತು ಅಲ್ಲಿ ಸಭೆ ಅನ್ನುವಂತಹದ್ದು. ಆದರೆ ಇದನ್ನು ಫಸ್ಟ್ ಟೈಮ್ ಓದಿದ್ರಿ ಅಂತ ಅಂದ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಓದಿದ್ರಿ ಅಂತ ಅಂದ್ಕೊಳ್ಳಿ. ಏನನ್ಸುತ್ತೆ ನಾರ್ಮಲ್ ಆಗಿ? ಈಗ ನಾನು ಹೇಳಿದಂಥ ಇಷ್ಟು ಡಿನಾಮಿನೇಷನ್ಗಳು ಸಹ ಆಧಾರ ಮಾಡಿಟ್ಕೊಂಡಿರುವಂತಹ ವಚನಗಳಲ್ಲಿ ಇದು ಒಂದು. ಯಾವ ವಚನವನ್ನು ಇಟ್ಕೊಂಡು ಸ್ತ್ರೀಯರು ಸಭೆಯಲ್ಲಿ ವಾಕ್ಯ ಹೇಳಬಾರ್ದು ಅಂತ ಹೇಳ್ತಿದ್ದಾರೋ ಆ ವಚನಗಳಲ್ಲಿ ಈ ವಚನವೂ ಸಹ ಒಂದು. ಸತ್ಯವೇದದಲ್ಲಿ ಸ್ಟ್ರಾಂಗ್ ಆಗಿ ಆ ರೀತಿ ಭಾವನೆಯನ್ನು ಹುಟ್ಟಿಸುವಂತೆ ಫಸ್ಟ್ ಟೈಮ್ ಓದಾಗಿರುವಂತಹ ವಚನಗಳು ಎರಡು. ಒಂದು ಕೊರಿಂತಿ ಪತ್ರಿಕೆಯಲ್ಲಿರುವಂತಹದ್ದು, ಇನ್ನೊಂದು ತಿಮೋತಿ ಪತ್ರಿಕೆಯಲ್ಲಿರುವಂತಹದ್ದು. ಕೊರಿಂತಿ ಪತ್ರಿಕೆಯಲ್ಲಿರುವಂತಹ ವಚನವನ್ನು ಓದಿದ್ದೇವೆ. ಇದನ್ನು ಫಸ್ಟ್ ಟೈಮ್ ಓದಿದ ತಕ್ಷಣ ಯಾರಿಗಾದರೂ ಏನನ್ಸುತ್ತೆ? ಸ್ತ್ರೀಯರು ಸಭೆಯಲ್ಲಿ ಮಾತಾಡುವಂತಹದ್ದು ನಾಚಿಕೆಗೆಟ್ಟ ಕೆಲಸನ? ನಿಮ್ಮ ದೇವರು ಬೇಡ, ನೀವು ಬೇಡ ಅಂತ ಹೇಳಿ ಕೈ ಮುಗಿದು ಹೊರಟೋಗ್ತಾರೆ. ನಿಜನಾ ಇಲ್ವಾ? ಯಾಕೆಂದರೆ ಸಾಕಷ್ಟು ಜನರಿಗೆ ಸತ್ಯವೇದ ಹೆಂಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಆದಿಯಿಂದಲೂ ನೋಡ್ತಿದ್ದೀವಿ ಬ್ರದರ್. ಆದಿಯಲ್ಲಿ ಅಂತ ಹೇಳಿ ಆದಿಕಾಂಡ ಎಲ್ಲಿ ಶುರು ಆಗುತ್ತೋ ಅಲ್ಲಿಂದ ನೋಡ್ತಿದ್ದೀವಿ ನಿಮ್ಮ ಸತ್ಯವೇದದಲ್ಲಿ ಸ್ತ್ರೀಯರ ಮೇಲೆ ದೇವರು ವಿಪಕ್ಷವನ್ನು ತೋರಿಸ್ತಾ ಬರ್ತಿದ್ದಾರೆ. ಅಂದರೆ ಭೇದವನ್ನು ತೋರಿಸ್ತಾ ಬರ್ತಿದ್ದಾರೆ ಸ್ತ್ರೀಯರು ಪುರುಷರು ಅಂತ. ಯಾವಾಗಲೂ ಪುರುಷರನ್ನು ಒಂದು ಸ್ಟೇಜ್ ಮೇಲಿಟ್ಟಿದ್ದಾರೆ ಸತ್ಯವೇದದಲ್ಲಿ ದೇವರು ಅನ್ನುವಂತೆ ಸಾಕಷ್ಟು ಜನರಿಗೆ ಅರ್ಥ ಆಗಿದೆ ಸತ್ಯವೇದ. ಸೃಷ್ಟಿ ಮಾಡಬೇಕಾದ್ರೂ ನೋಡಿ ದೇವರು ಬೇಕಿದ್ರೆ ಸೃಷ್ಟಿ ಮಾಡಬೇಕಾದ್ರೆ ಫಸ್ಟ್ ಯಾರನ್ನು ನಿರ್ಮಾಣ ಮಾಡಿದ್ರು? ಆದಾಮನನ್ನು. ಅಲ್ಲೂ ಸ್ತ್ರೀ ಇಲ್ಲ ನೋಡಿದ್ರೆ ಫಸ್ಟು ಅನ್ನುವಂತಹದ್ರಲ್ಲಿ ಪ್ರಪ್ರಥಮ ಅನ್ನುವಂತಹದ್ರಲ್ಲಿ ಸ್ತ್ರೀ ಇಲ್ಲ ನೋಡಿದ್ರೆ ದೇವರ ಭೇದ ನಿಮ್ಗೆ ಅರ್ಥ ಆಗ್ತಿದೆಯಾ ಅನ್ನುವಂತೆ ಅರ್ಥ ಆಗಿರುತ್ತೆ ತುಂಬ ಜನರಿಗೆ ಸತ್ಯವೇದ. ಹೌದಾ? ದೇವರು ಸೃಷ್ಟಿ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಏನಕ್ಕೋಸ್ಕರ ಪುರುಷನನ್ನು ಫಸ್ಟ್ ಸೃಷ್ಟಿ ಮಾಡಿದ್ರು? ಸ್ತ್ರೀಯನ್ನು ಮಾಡ್ಬೋದಿತ್ತಲ್ವಾ? ಇದು ಸಾಕಷ್ಟು ಜನರ ಪ್ರಶ್ನೆ. ಅಲ್ಲಿಂದ ಶುರು ಆದರೆ ನೀವು ಸತ್ಯವೇದವನ್ನು ಓದ್ಲಿಕ್ಕೆ ಶುರು ಮಾಡಿದ್ರೆ ಬರೀ ಪುರುಷರೇ ಕಾಣಿಸ್ತಿರ್ತಾರೆ ನಿಮಗೆ. ಪ್ರವಾದಿಗಳಲ್ಲಿ, ನ್ಯಾಯಸ್ಥಾಪಕರಲ್ಲಿ, ಅಪೋಸ್ತಲರಲ್ಲೂ ಸಹ ಒಬ್ಬರು ಸ್ತ್ರೀಯರಿಲ್ಲ ನೋಡಿದ್ರೆ. ಹಾಗಾದರೆ ದೇವರು ಏನು ಮಾಡ್ತಿದ್ದಾರೆ? ಭೇದ ಭಾವ ಮಾಡ್ತಿದ್ದಾರೆ. ಸತ್ಯವೇದದಲ್ಲಿ ದೇವರು ಸ್ತ್ರೀಯರ ಮೇಲೆ ವಿಪಕ್ಷವನ್ನು ತೋರಿದ್ದಾರೆ. ಸ್ತ್ರೀಯರನ್ನು ಹಿಂದೆ ತಳ್ಳಿದ್ದಾರೆ, ಪುರುಷರನ್ನು ಮಾತ್ರ ಮುಂದೆ ಇಟ್ಟಿದ್ದಾರೆ. ಏನು ಪುರುಷರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾತ್ರ ಹೆಲ್ಪರ್ಗಳು, ಕ್ಲೀನರ್ಗಳ ಥರ ಸ್ತ್ರೀಯರನ್ನು ಏರ್ಪಾಡು ಮಾಡಿದ್ದಾರೆ. ಹಿಂಗೆ ಅರ್ಥ ಆಗಿದೆ ಸತ್ಯವೇದ ಸಾಕಷ್ಟು ಜನರಿಗೆ ಪ್ರಪಂಚದಲ್ಲಿ. ನಿಮಗೂ ಹಿಂಗೆ ಅರ್ಥ ಆಗಿದೆಯಾ? ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ನೀವು ಹೊರಗಡೆ ಪ್ರಪಂಚದಲ್ಲಿ ಈ ರೀತಿ ಸತ್ಯವೇದವನ್ನು ಅರ್ಥ ಮಾಡಿಕೊಂಡಿರುವಂತಹ ಜನ ಇದ್ದರೆ ಅವ್ರಿಗೆ ಬಿಡಿಸಿ ಹೇಳಬೇಕಾಗಿರುವಂತಹ ಬಾಧ್ಯತೆ ನಿಮ್ಮ ಮೇಲೆ ಇರೋದ್ರಿಂದ ಈ ಅಂಶವನ್ನು ನಾವು ಕೇಳ್ತಿದ್ದೀವಿ. ಹೌದಾ? ನಾಳೆ ನಿಮ್ಮ ಹತ್ರ ಕೇಳ್ತಾರೆ, ಹೌದು ಬ್ರದರ್, ಹಾಗಿದ್ರೆ ಆದಾಮನನ್ನು ಏನಕ್ಕೋಸ್ಕರ ಫಸ್ಟ್ ನಿರ್ಮಾಣ ಮಾಡಿದ್ರು, ಹವ್ವಳನ್ನು ನಿರ್ಮಾಣ ಮಾಡ್ಬೋದಿತ್ತಲ್ವಾ ಅಂತ ಕೇಳ್ತಾರೆ. ಆಮೇಲೆ ಯೇಸುಕ್ರಿಸ್ತರ ಅಪೋಸ್ತಲರಲ್ಲಿ ಯಾರೂ ಸಹ ಸ್ತ್ರೀಯರು ಇಲ್ಲ, ಯಾಕೆ 12 ಜನ ಅಪೋಸ್ತಲರಲ್ಲಿ ಅಂತ ಹೇಳಿ ಕೇಳ್ತಾರೆ. ಇದನ್ನು ತೋರಿಸಿ ಹೇಳ್ತಾರೆ, ಸಭೆಯಲ್ಲಿ ಸ್ತ್ರೀಯರು ಸುಮ್ಮನೆ ಇರಬೇಕು ಅಂತ ಹೇಳಿದಾರಲ್ವಾ ಅಂತ ಹೇಳಿ ಕೇಳ್ತಾರೆ. ಏನು ಹೇಳ್ತೀವಿ ಅವರಿಗೆ? ಅದಕ್ಕೆ ಉತ್ತರವಾಗಿ ಇವತ್ತಿನ ಸಂದೇಶವನ್ನು ನಾವು ಆಲೋಚನೆ ಮಾಡ್ತಿದ್ದೀವಿ. ಓಕೆ, ಈಗ ಕೊರಿಂತಿ ಪತ್ರಿಕೆಯಲ್ಲಿ ನೀವು ಓದಂತಹ ವಚನದಲ್ಲಿ ಏನೇನಿತ್ತು ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ದೀವಿ. ಇನ್ನೊಂದು ಸಾರಿ ಓದೋಣ ಅದನ್ನು. 34ನೇ ವಚನ. ದೇವಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದೆಯಲ್ಲ, ಅವರು ಏನಾದರೂ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆ ಕೆಟ್ಟ ಕೆಲಸವಾಗಿದೆ. ಇನ್ನೊಂದು ವಚನವನ್ನು ನೋಡೋಣ. ಇದೇ ರೀತಿ ಸಾಕಷ್ಟು ಜನ ಬೇಸ್ ಮಾಡಿಕೊಂಡು ಇಲ್ಲೂ ಹೇಳಿದ್ದಾರೆ ನೋಡಿ, ಸ್ತ್ರೀಯರು ವಾಕ್ಯ ಹೇಳಬಾರ್ದು ಸಭೆಯಲ್ಲಿ ಅಂತ ಹೇಳ್ತಿರುವಂತಹ ಇನ್ನೊಂದು ವಚನವನ್ನು ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ, ಅವರು ಮೌನವಾಗಿರಬೇಕು.
ಹೌದಾ? ಇವಾಗ ಹೇಳಿ, ಇಷ್ಟಕ್ಕೂ ಕೊರಿಂಥಿ ಪತ್ರಿಕೆ ರೆಫರೆನ್ಸನ್ನು ನಾನು ತೋರಿಸಿದ್ದಕ್ಕೆ ನಿಮ್ಮಲ್ಲಿ ಸಾಕಷ್ಟು ಜನ ಹೇಳಿದ್ರಿ, ಏನಂತ? ವಾದಿಸುವುದಕ್ಕೆ ಅವಕಾಶ ಇಲ್ಲ ಸ್ತ್ರೀಯರಿಗೆ, ಆ ರೀತಿಯಾಗಿರುವಂಥ ಕಾನ್ವರ್ಸೇಷನ್ ಬೆಳೆಸಬಾರ್ದು. ಕೊರಿಂಥಿ ಸಂಘದ ಪರಿಸ್ಥಿತಿ ಅದಾಗಿತ್ತು. ಆದರೆ ಇದು ಸಂಘಕ್ಕೆ ಬರೀತಿರುವಂತಹದ್ದಲ್ಲ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ ಸಭೆಗೆ ಬರೀತಿರುವಂಥ ಪತ್ರಿಕೆ ಅಲ್ಲ. ಯಾರಿಗೆ ಬರೆದಿರುವಂಥ ಪತ್ರಿಕೆ? ಈ ತಿಮೋಥಿಯನಿಗೆ ಬರೆದ ಪತ್ರಿಕೆ ಯಾವ ಡಿವಿಷನ್ ಕೆಳಗಡೆ ಬರುತ್ತೆ? ಪಾಸ್ಟೋರಲ್ ಲೆಟರ್ಸ್. ಪಾಸ್ಟರ್ಸ್ಗೆ, ಸಭಾಪಾಲಕರಿಗೆ. ಇಂಡಿವಿಜುವಲ್ ಲೆಟರ್ಸ್, ಪರ್ಸ್ನಲ್ ಲೆಟರ್ಸ್ ಅಂತಲೂ ಕರಿತೀವಿ ಇದನ್ನು. ಹೌದಾ? ಒಬ್ಬ ವ್ಯಕ್ತಿಗೆ ಬರೆದಿರುವಂತಹ ಪತ್ರಿಕೆ. ಏನು ಹೇಳ್ಕೊಡ್ತಿದ್ದಾರೆ ತಿಮೋಥಿಗೆ ಪೌಲನು? ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು, ಮಾತಾಡಬಾರ್ದು ಅಂತ ಹೇಳ್ತಿದ್ದಾರೆ. ಈಗ ನೀವು ಹೇಳಿ, ಇದೇನಕ್ಕೋಸ್ಕರ ಹಿಂಗೆ ಹೇಳಿದ್ರು? ಇದು ಸಭೆಗೆ ಬರೀತಿರುವಂಥ ಪತ್ರಿಕೆ ಅಲ್ಲ. ಕೊರಿಂಥಿ ಪತ್ರಿಕೆಯಲ್ಲೇನೋ ಸಭೆಗೆ ಬರೀತಿರುವಂಥ ಪತ್ರಿಕೆ, ಆ ಸಭೆ ಹಂಗಿತ್ತು, ಅದಕ್ಕೋಸ್ಕರ ಎಚ್ಚರಿಸಿದ್ರು. ಇಲ್ಲಿ ಏನಕ್ಕೋಸ್ಕರ ಹೇಳಿದ್ದಾರೆ? ಒಂದು ವೇಳೆ ಈ ರೆಫರೆನ್ಸನ್ನು ಯಾರಾದರೂ ತೋರಿಸಿದ್ರು ಅಂತ ಅಂದ್ಕೊಳ್ಳಿ. ಆ ಕೊರಿಂಥಿ ಪತ್ರಿಕೆಯಲ್ಲಿರುವಂಥ ರೆಫರೆನ್ಸನ್ನು ಬಿಟ್ಟು ಈ ರೆಫರೆನ್ಸನ್ನು ತೋರಿಸಿದ್ರು ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀವಿ? ನಮ್ಮ ಪರಿಸ್ಥಿತಿ ಏನು? ಬ್ರದರ್ ಇರಿ, ಒಂದು ನಿಮಿಷ ಇಲ್ಲೇ ಇರಿ, ಬರ್ತೀನಿ ಅಂದ್ಬಿಟ್ಟು ಹುಡುಕ್ಬಿಡುವಂತಹದ್ದು ಅಲ್ಲಿಂದ. ಏನು ಮಾಡ್ತೀವಿ? ಓಕೆ, ಹಾಗಾದರೆ ಈ ಎರಡು ರೆಫರೆನ್ಸ್ಗಳು ಮುಖ್ಯವಾಗಿರುವಂತಹ ರೆಫರೆನ್ಸ್ಗಳು. ಇದರ ಬಗ್ಗೆ ಮಾತಾಡ್ಕೊಳ್ಳೋಣ ಇನ್ನೊಂದು 5 ನಿಮಿಷ ಹೊರತುಪಡಿಸಿ. ಆದರೆ ಪ್ರಪಂಚಕ್ಕೆ ಹೇಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಸತ್ಯವೇದ ಹೀಗೆ. ನಾವು ಇಷ್ಟೊತ್ತು ಮಾತಾಡ್ಕೊಂಡ್ವಲ್ವಾ? ದೇವರು ಆದಾಮನನ್ನು ಫಸ್ಟ್ ನಿರ್ಮಾಣ ಮಾಡಿದ್ರು. ಯೇಸುಕ್ರಿಸ್ತರ ಅಪೋಸ್ತಲರಲ್ಲಿ ಯಾರೂ ಸಹ, ಶಿಷ್ಯರಲ್ಲಿ ಯಾರೂ ಸಹ ಸ್ತ್ರೀಯರು ಇಲ್ಲ. ಇಲ್ಲಿ ನೋಡಿದ್ರೆ ಸ್ತ್ರೀಯರು ಮಾತಾಡಲೇಬಾರ್ದು ಅಂತಾರೆ ಸಭೆಯಲ್ಲಿ. ಹಿಂಗೆ ಅರ್ಥ ಆಗಿದೆ ಪ್ರಪಂಚಕ್ಕೆ. ಇಷ್ಟಕ್ಕೂ ಸಮಾಜ ಸುಧಾರಣೆಗೆ ಸ್ಫೂರ್ತಿಯಾದ ಬೈಬಲ್ ಅಂತ ಒಂದು ಅಂಶವನ್ನು ಮಾತಾಡ್ಕೊಂಡಿದ್ವಿ ನಾವು. B1 B2 ಇತ್ತಲ್ವ? ಅದನ್ನು ನಾವು ಮಾತಾಡ್ಕೊಂಡಾಗ ಏನು ಅರ್ಥ ಆಯಿತು ನಮಗೆ? ಸ್ತ್ರೀಯರ ಪರವಾಗಿ ನಿಂತಂಥ ಏಕೈಕ ಗ್ರಂಥ ಯಾವುದಾದ್ರೂ ಇದೆ ಸತ್ಯವೇದ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಯಾವುದು? ಸತ್ಯವೇದ. ಏಕೆಂದರೆ ಒಂದು ಕಾಲದಲ್ಲಿ ಗಂಡನು ಮರಣ ಹೊಂದಿದ್ರೆ ಯಾರನ್ನೂ ಸಹ ಚಿತೆ ಮೇಲೆ ಕೂರಿಸಿ ಬೆಂಕಿ ಹಚ್ಚಿಬಿಡ್ತಿದ್ರು, ಹೆಂಡತಿಯನ್ನೂ ಸಹ. ಅದು ಒಂದು ಸ್ತ್ರೀಗೆ ನಡೀತಿರುವಂತಹ ಅನ್ಯಾಯ, ದೌರ್ಜನ್ಯ. ನಿಜನ? ಹೌದಾ? ಅದರ ಪರವಾಗಿ ಧ್ವನಿ ಎತ್ತಿದ್ಯಾರು? ಒಬ್ಬ ಕ್ರೈಸ್ತನು. ಸತ್ಯವೇದದಲ್ಲಿರುವಂತಹ ಮಾತನ್ನು ಆಧಾರ ಮಾಡಿಕೊಂಡು ಸ್ತ್ರೀಯನ್ನು ದೇವದಾಸಿಯಾಗಿ ಮಾಡುವಂತಹ ಪದ್ಧತಿ ಇತ್ತು ನಮ್ಮ ದೇಶದಲ್ಲೇ. ಅದರ ಪರವಾಗಿ ಧ್ವನಿ ಎತ್ತಿದ್ಯಾರು? ಸತ್ಯವೇದನೆ. ಹಳೆ ಒಡಂಬಡಿಕೆಯಲ್ಲಿ ಹೇಳಿದೆ, ನಿಮ್ಮ ಮಕ್ಕಳನ್ನು ದೇವದಾಸಿಯನ್ನಾಗಿ ಮಾಡಬೇಡಿ ಅಂತ ಇದೆ. ನಾವು ಮಾತಾಡ್ಕೊಂಡಿದ್ವಲ್ವ ಇದನ್ನೆಲ್ಲ. ಒಂದು ಸ್ತ್ರೀ ಈ ಸೊಸೈಟಲ್ ನಾರ್ಮ್ಸ್ ಹೇಗಿದೆ ಅಂತ ಹೇಳಿದ್ರೆ, ಅಂದರೆ ಈ ಸಮಾಜದ ನಿಯಮಗಳು ಹೇಗಿದೆ ಅಂತ ಹೇಳಿದ್ರೆ, ಸ್ತ್ರೀ ಪುರುಷರಿಗೆ ಮದುವೆ ಆಗಿದೆ ಅಂತ ಹೇಳಿದಾಗ, ಒಂದು ವೇಳೆ ಹೆಂಡತಿ ಮರಣ ಹೊಂದಿದ್ಲು ಅಂತ ಅಂದ್ಕೊಳ್ಳಿ, ಗಂಡ ಮದುವೆ ಮಾಡ್ಕೋಬೋದಾ? ಈ ಸಮಾಜದ ಪ್ರಕಾರ ಗಂಡ ಮದುವೆ ಮಾಡ್ಕೋಬೋದಾ? ಮಾಡ್ಕೋಬಹುದು, ಮಾಡ್ಕೊತಿದ್ದಾರೆ. ಅದೇ ಗಂಡ ಮರಣ ಹೊಂದಿದ್ರು ಅಂತ ಅಂದ್ಕೊಳ್ಳಿ, ಹೆಂಡತಿ ಮದುವೆ ಮಾಡ್ಕೊಳ್ಲಿಕ್ಕೆ ಬಿಡ್ತಾರ? ಬಿಡೋದಿಲ್ಲ. ಸತ್ಯವೇದ ಏನು ಹೇಳಿದೆ? ಇದು ಅನ್ಯಾಯ ಅಲ್ವಾ? ಇದು ಗಂಡ ಮಾತ್ರ ಮದುವೆ ಮಾಡ್ಕೋಬೋದು, ಹೆಂಡತಿ ಗಂಡನ ಮರಣ ಆದ ನಂತರ ಮದುವೆ ಮಾಡ್ಕೊಳ್ಳೋಂಗಿಲ್ಲ. ಇದು ಅನ್ಯಾಯ ಅಲ್ವಾ ಇದು ಅಂತ ಹೇಳಿ ಇದರ ಬಗ್ಗೆನೂ ಧ್ವನಿ ಎತ್ತಿ, ಪುರುಷನು ಮರಣ ಹೊಂದಿದ್ರೆ ಮರಣ ಹೊಂದಿದ ನಂತರ ಸ್ತ್ರೀಗೆ ಇನ್ನೊಂದು ಚಾಯ್ಸ್ ಏನಿದೆ? ಇನ್ನೊಂದು ವಿವಾಹ ಆಗ್ಬೋದು. ಜೀವನ ಪೂರ್ತಿ ಆಕೆ ಮಾತ್ರ ಏನಕ್ಕೋಸ್ಕರ ಬಳಲಬೇಕು? ಆಕೆ ಮಾತ್ರ ಏನಕ್ಕೋಸ್ಕರ ಶಾಪ ಹೊಂದಿದವಳು ಅಂತ ಹೇಳಿ ಸಮಾಜದ ಕೈಯಿಂದ ದೂರ ತಳ್ಳಲ್ಪಡಬೇಕು ಅಂತ ಹೇಳಿ ಅದರ ಬಗ್ಗೆ ಧ್ವನಿ ಎತ್ತಿದ್ದು ಸತ್ಯವೇದನೆ. ಇವಾಗ ನಿಮಗೇನು ಕಾಣಿಸ್ತದೆ? ಸತ್ಯವೇದ ಸ್ತ್ರೀಯರಿಗೆ ಮೋಸ ಮಾಡ್ತು ಅನ್ನುವಂತಹದ್ದು ಕಾಣಿಸ್ತಿದೆಯಾ? ಇಲ್ಲ. ನಿಜವಾಗ್ಲೂ ಸ್ತ್ರೀಯರಿಗೆ ಸಪೋರ್ಟ್ ಮಾಡಿ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಒಂದು ವರ್ಡ್ ಇದೆ. ಆ ವರ್ಡ್ಗೆ ಅರ್ಥತಂತು ಅಂತ ಹೇಳಿದರೆ ಯಾವುದಾದ್ರೂ ಪುಸ್ತಕ, ಅದು ಸತ್ಯವೇದನೆ, ಅದು ಯೇಸುಕ್ರಿಸ್ತರೇ. ಆದರೆ ಕೆಲವು ಕಡೆ ಈ ರೀತಿಯಾಗಿರುವಂತಹ ಮಾತುಗಳು ಏನಕ್ಕೋಸ್ಕರ ಬರೆಸಿದ್ದಾರೆ ಅಂದರೆ, ಅದಕ್ಕಿರುವಂತಹ ಒಳ ಅರ್ಥ ಅಥವಾ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಡೀತಿರುವಂತಹ ವಿಚಾರಗಳೇ ಬೇರೆ ಇರುತ್ತೆ. ಹೌದಾ? ಅಲ್ಲಿ ಕೊರಿಂಥಿ ಪಟ್ಟಣದಲ್ಲಿರುವಂಥ ಸಂಘಕ್ಕೆ ಇದನ್ನು ಬರೆದಿದ್ದಾರೆ, ಮೌನವಾಗಿರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ನೋಡ್ಲಿಕ್ಕೆ ಶುರು ಮಾಡೋಣ ಅದನ್ನು. ಈ ಸಮಾಜಕ್ಕಂತೂ ಸ್ತ್ರೀಯರನ್ನು ದೂರ ತಳ್ಳಿ ಪುರುಷರನ್ನು ಮುಂದೆ ಇಟ್ಟಂತಹ ಈ ಸೊಸೈಟಲ್ ನಾರ್ಮ್ಸೇ ಇಷ್ಟ ಆಗ್ತದೆ. ಈ ಸಮಾಜ ಹಾಕ್ಕೊಂಡಿರುವಂತಹ ನಿಬಂಧನೆಗಳೇ ಇಷ್ಟ ಆಗ್ತದೆ ಎಲ್ಲರಿಗೂ ಸಹ. ಸ್ತ್ರೀಯರಿಗೆ ದೌರ್ಜನ್ಯ ನಡೀತಿರ್ಬೇಕಾದ್ರೆ ಎದ್ದು ನಿಂತಹ ಬೈಬಲ್ ಇವರಿಗೆ ಪಕ್ಷಪಾತ ತೋರಿಸುವಂತಹ ಗ್ರಂಥ. ಸ್ತ್ರೀಯರಿಗೆ ಸತಿ ಸಹಗಮನ ಪದ್ಧತಿಯಲ್ಲಿ ಹಾಕಿ ಪುರುಷನ ಜೊತೆ ಕೂರಿಸಿ ಸುಡಬೇಕಾದ್ರೆ ಅದಿಷ್ಟ ಆಗ್ತಿತ್ತು ಸಮಾಜಕ್ಕೆ. ಆದರೆ ಸತ್ಯವೇದ ಅದರ ಪರವಾಗಿ ಅದರ ವಿರುದ್ಧವಾಗೆಲ್ಲ ನಿಂತ್ಕೊಳ್ತಲ್ವ, ವಾದಿಸ್ತಲ್ವ, ಹಿಂಗೆ ಮಾಡಬಾರ್ದು ಅಂತ ಹೇಳ್ಕೊಡ್ತಲ್ವ, ಅದನ್ನು ದೂರ ತಳ್ತು. ಅದನ್ನು ಪಕ್ಕಕ್ಕಿಟ್ಬಿಡಿ. ಸತ್ಯವೇದವನ್ನು ಸಮಾಜ ಹೇಗೆ ಅರ್ಥ ಮಾಡ್ಕೊಂಡಿದೆ ಅನ್ನುವಂಥದ್ದನ್ನು ಪಕ್ಕಕ್ಕಿಡಿ. ಈಗ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಈ ವಚನವನ್ನು? ಕೊರಿಂಥಿ ಪಟ್ಟಣದಲ್ಲಿ ಏನಕ್ಕೋಸ್ಕರ ಇಷ್ಟಕ್ಕೋ ಅದನ್ನು ಹೇಳಿದ್ರು. ಈಗ ನಾವು ಓದಂತಹ 2 ವಚನಕ್ಕಿರುವಂತಹ ಅರ್ಥವನ್ನು ಒಂದು ಸಾರಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ.
ಏನಕ್ಕೋಸ್ಕರ ಹಾಗೆ ಹೇಳಿದ್ರು? ಸ್ತ್ರೀಯರು ಮೌನವಾಗಿರಬೇಕು ಅನ್ನುವಂತಹ ಮಾತನ್ನು ಏನಕ್ಕೋಸ್ಕರ ಬರೆಸಿದ್ರು? ಹೋಗೋಣ ಅದಕ್ಕೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 34ರಲ್ಲಲ್ವ ನಮಗೆ ಡೌಟ್ ಇದ್ದಿತ್ತು, 34th ವರ್ಸಲ್ಲಲ್ವ ನಮಗೆ ಸಂದೇಹ ಇದ್ದಿತ್ತು. 34ಕ್ಕೆ ಹೋಗುವುದಕ್ಕಿಂತ ಮುಂಚೆ 1ರಿಂದ ಓದಲಿಕ್ಕೆ ಪ್ರಯತ್ನ ಪಡೋಣ. 1ನೇ ವಚನದಿಂದ ಒಂದು 2-3 ಸಾಲನ್ನು ಓದಲಿಕ್ಕೆ ಪ್ರಯತ್ನ ಪಡೋಣ. 34:1 ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಸಾಕು, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಇವಾಗ ನೀವು ಹೇಳಿ, ಒಬ್ಬ ಮನುಷ್ಯ ಲೆಟ್ರ್ ಬರಿಬೇಕಾದ್ರೆ ಪ್ರೀತಿಯನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಯಾವಾಗ ಬರೀತಾನೆ? ಯಾವಾಗ ಸ್ಟಾರ್ಟ್ ಮಾಡ್ತಾನೆ ಅಧ್ಯಾಯವನ್ನು? ಪ್ರೀತಿಯನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಧ್ಯಾಯವನ್ನು. ಅಂದರೆ ಆ ಅಧ್ಯಾಯವನ್ನು ಬರೆಯುವಂಥ ಆಬ್ಜೆಕ್ಟಿವ್ ಏನು ಅಂತ ಅರ್ಥ ಆಯಿತು ನಮಗೆ. ಈಗ ಯಾರಿಗೆ ಲೆಟ್ರ್ ಬರೀತಿದ್ದಾರೋ ಅವರಲ್ಲಿ ಏನಿಲ್ಲ? ಪ್ರೀತಿ ಇಲ್ಲ. ಕಚ್ಚಾಡ್ಕೊತಿದ್ದಾರೆ, ಕೂಗಾಡ್ಕೊತಿದ್ದಾರೆ, ಸಭೆಯಲ್ಲಿ ಗಲಭೆಗಳು ನಡೀತಿದೆ, ಸಭೆಯಲ್ಲಿ ಸಮಸ್ಯೆಗಳಿದೆ. ಅದಕ್ಕೋಸ್ಕರ ಓಪನಿಂಗ್ ಲೈನ್ ಏನು? ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನೀವು ಅದೇ ಕೊರಿಂಥಿ ಪತ್ರಿಕೆ 13ನೇ ಅಧ್ಯಾಯ ಓದಬೇಕಾದ್ರೆ ಯಾವುದು ಪ್ರೈಮ್ ಆಬ್ಜೆಕ್ಟಿವ್ ಆಗಿ ಕಾಣಿಸುತ್ತೆ ನಮಗೆ? ಪ್ರೀತಿ ಹೊಟ್ಟೆ ಕಿಚ್ಚುಪಡೋದಿಲ್ಲ, ಹೊಗಳಿಕೊಳ್ಳೋದಿಲ್ಲ, ಕ್ಷಮಿಸ್ಬಿಡುತ್ತೆ, ಇದೆಲ್ಲ ಕಾಣಿಸುತ್ತಲ್ವ ನಮಗೆ? ಹಿಂದೆ ಅಧ್ಯಾಯನೇ. ಈಗ ನಾವು ಓದಂಥ 14ನೇ ಅಧ್ಯಾಯದಲ್ಲಿ ಸ್ತ್ರೀಯರು ಮೌನವಾಗಿರಬೇಕು ಅಂತ ಹೇಳಿ ಇತ್ತು. 13ನೇ ಅಧ್ಯಾಯ ಓದಬೇಕಾದ್ರೆ ಯಾವುದು ಪ್ರೈಮ್ ಆಬ್ಜೆಕ್ಟಿವ್ ಆಗಿ ಕಾಣಿಸುತ್ತೆ ನಮಗೆ? ಪ್ರೀತಿಯ ಶ್ರೇಷ್ಠತೆ ಅಂತ ಹೇಳಿ ಒಂದು ಅಧ್ಯಾಯ, ಈ 14ನೇ ಅಧ್ಯಾಯ ಹಿಂದೆ ಒಂದು ಅಧ್ಯಾಯ ಪೂರ್ತಿ ಅದಕ್ಕೋಸ್ಕರ ಬರೆಸಿದ್ದಾರೆ. ಇವಾಗ ಎಲ್ಲೋ ಆನ್ ಆಗ್ತಿರ್ಬೇಕಲ್ವ ಲೈಟ್ಸು, ಸ್ವಲ್ಪವಾಗಿ ಕ್ಲೂ ಹಿಂಟೆಲ್ಲ ಗೊತ್ತಾಗ್ತಿರ್ಬೇಕಲ್ವ ನಮಗೆ. ಕೊರಿಂಥಿ ಪಟ್ಟಣದಲ್ಲಿರುವಂಥ ಸಭೆಯಲ್ಲಿ ಏನಿರಲಿಲ್ಲ, ಯಾಕೆ ಪ್ರೀತಿ ಇರಲಿಲ್ಲ ಅನ್ನುವಂತಹದನ್ನು ಆಲೋಚನೆ ಮಾಡಿ ನೋಡೋಣ ಸ್ವಲ್ಪ. ಇಷ್ಟಕ್ಕೂ ಮೊದಲನೇ ಶತಮಾನದಲ್ಲಿ ಪವಿತ್ರಾತ್ಮನ ವರಗಳು ಇರುವಂತಹದ್ದು ನಿಮಗೆ ಗೊತ್ತು. ಪವಿತ್ರಾತ್ಮನ ವರಗಳು ಈ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು, ಕೊರಿಂಥಿ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಪವಿತ್ರಾತ್ಮನ ವರಗಳು ನಮಗೂ ಇದೆ ಅಂತ ಹೇಳಿಕೊಂಡು ಒಬ್ಬರು ಬರ್ತಾರಂತೆ, ನಾನು ವಾಣಿಗಳನ್ನು ಆಡ್ತೀನಿ ಅಂತಾರಂತೆ. ಆರಾಧನೆ ನಡಿಬೇಕಾದ್ರೆ ಒಬ್ಬರು ಕೈ ಎತ್ತಿ, ಬ್ರದರ್ ನಾನು ವಾಣಿಗಳನ್ನು ಆಡ್ತೀನಿ ಸ್ವಲ್ಪ ಹೊತ್ತು ಅಂತಾರಂತೆ. ಇನ್ನೊಬ್ಬರು ಕೈ ಎತ್ತಿ, ನಾನು ಹಾಡು ಹೇಳ್ತೀನಿ ಸ್ವಲ್ಪ ಹೊತ್ತು ಅಂತಾರಂತೆ. ಇನ್ನೊಬ್ಬರು ಕೈ ಎತ್ತಿ, ನಾನು ಪ್ರವಾದನೆ ಮಾಡ್ತೀನಿ ಸ್ವಲ್ಪ ಹೊತ್ತು ಅಂತಾರಂತೆ. ಇನ್ನೊಬ್ಬರು ನಾನು ಇನ್ನೊಂದು ಭಾಷೆ ಮಾತಾಡ್ತೀನಿ ನೋಡ್ತೀರಾ ಅಂತಾರಂತೆ. ಅದು ಕೊರಿಂಥಿ ಪಟ್ಟಣದಲ್ಲಿರುವಂತಹ ಸಭೆಯಲ್ಲಿರುವಂತಹ ಪರಿಸ್ಥಿತಿ. ಹೌದಾ? ನಿಮ್ಮಲ್ಲಿ ಎಲ್ಲರೂ ಸಹ ಸಿಂಗರ್ಸೇ ಅಂತ ಅಂದ್ಕೊಳ್ಳಿ ಪ್ರಿಯರೇ. ಸಭೆಗೆ ಬಂದಿರುವಂತಹ ನೀವೆಲ್ಲರೂ ಸಹ ಟ್ರೈನ್ಡ್ ಸಿಂಗರ್ಸ್, ಪ್ರೊಫೆಷ್ನಲ್ ಸಿಂಗರ್ಸ್ ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ ನಿಮ್ಮೆಲ್ಲರಿಗೂ ಒಂದು ಆಸೆ, ಹಂಬಲ ಇದೆ ಅಂತ ಅಂದ್ಕೊಳ್ಳಿ. ನಾನು ಭಾನುವಾರನೂ ಮಿಸ್ ಮಾಡದೆ ಹಾಡಾಡಬೇಕು ಅನ್ನುವಂಥ ಹಂಬಲ ಇದೆ. ಅದು ಸಭೆಯಾಗಲ್ಲ, ಒಬ್ಬೊಬ್ಬರಾಗಿ ಮುಂದೆ ಬಂದು ಹಾಡಾಡಬೇಕು ಅನ್ನುವಂಥ ಹಂಬಲ ನಿಮ್ಮೆಲ್ಲರಿಗೂ ಇದೆ ಅಂತ ಅಂದ್ಕೊಳ್ಳಿ. ಎಷ್ಟು ಜನ ವಿಶ್ವಾಸಿಗಳಿದ್ದೀರಾ? 50 ಜನ, 60 ಜನ, ಬೇಡ 50 ಜನ ಅಂತ ಅಂದ್ಕೊಳ್ಳಿ. 50 ಜನ ಸಿಂಗರ್ಸ್ ಇದ್ದೀರಾ. 50 ಜನಕ್ಕೆ ಒಂದೊಂದು ಹಾಡು ಕೊಡಬೇಕು ಭಾನುವಾರ. ಎಷ್ಟೊತ್ತಾಯಿತು? 1 ಗಂಟೆಗೆ ಮುಗೀತಾ ಆರಾಧನೆ ಕಾರ್ಯಕ್ರಮ? 1:15 ರಾತ್ರಿ ಆದರೂ ಇಲ್ಲೇ ಇರ್ತೀರ ಎಲ್ಲರೂ ಸಹ? ಆಯಿತು. ನೀವೆಲ್ಲ ಹಾಡಾಡಿದ್ಮೇಲೆ ವಾಕ್ಯ ಹೇಳುವಂತಹದ್ದು ಯಾವಾಗ? ವಾಕ್ಯ ಹೇಳುವಂತಹದ್ದು ಯಾವಾಗ? ಇಷ್ಟು ದೂರದಿಂದ ಬರುವಂತಹದ್ದೇ ವಾಕ್ಯ ಕೇಳಲಿಕ್ಕಲ್ವ? ವಾಕ್ಯ ಹೇಳುವಂತಹದ್ದು ಯಾವಾಗ? ರೊಟ್ಟಿ ಕಾರ್ಯಕ್ರಮ ಯಾವಾಗ ನಡೆಸ್ಕೊಳ್ಳುವಂತಹದ್ದು? ಹೌದಾ? ಅದು ಕೊರಿಂಥಿ ಸಂಘದಲ್ಲಿರುವಂತಹ ಪರಿಸ್ಥಿತಿ. ಎಲ್ಲರೂ ಸಹ ಕೈ ಎತ್ತಿ, ನನಗೆ ವರ ಇದೆ, ನಾನು ಇದನ್ನು ಮಾಡ್ತೀನಿ, ನಾನು ವಾಣಿ ಆಡ್ತೀನಿ, ಇನ್ನೊಬ್ಬರು ನಾನು ಭಾಷೆ ಮಾತಾಡ್ತೀನಿ, ಇನ್ನೊಬ್ಬರು ನಾನು ಪ್ರವಾದನೆ ಮಾಡ್ತೀನಿ, ಇನ್ನೊಬ್ಬರು ನಾನು ಹಾಡು ಹೇಳ್ತೀನಿ ಅಂತ ಹೇಳಿ ಒಬ್ಬರಾದ ನಂತರ ಒಬ್ಬರು ಕೈ ಎತ್ತಿ ಮುಂದೆ ಬರ್ತಾನೆ ಇದ್ದಾರಂತೆ. ಇಲ್ಲೂ ನೀವು ನೋಡಿದ್ದೀರ ಸೆಮಿನಾರ್ಗಳ ಸಂದರ್ಭದಲ್ಲಿ ಪಾಪ ಸಾಕಷ್ಟು ಜನರಿಗೆ ಹಾಡು ಹೇಳಬೇಕು ಅನ್ನುವಂಥ ಆಸಕ್ತಿ, ಹಂಬಲ ಇರುತ್ತೆ. ಇಲ್ಲಿ ಯಾರಿಗೂ ಸಹ ಹಾಡು ಕೊಡದೇ ಹೋದಾಗ ಯಾವುದೂ ಸಹ ಬೇಜಾರು ಮಾಡ್ಕೊಳ್ಳುವಂತಹದ್ದು, ಸಿಟ್ಟು ಮಾಡ್ಕೊಳ್ಳುವಂತಹದ್ದು ಇಲ್ಲ ಅಂತ ಹೇಳಿ ನಾವು ನಂಬ್ತಿದ್ದೀವಿ. ಹೌದಾ? ಹೊರಗಡೆ ಕೆಲವು ಪ್ರೋಗ್ರಾಮ್ಗಳು ನಡೀತಿರುತ್ತೆ. ನಂಗೆ ಕ್ರೈಸ್ತ ಸಂಘನೇ ಆಗಿರಬೇಕಾಗಿಲ್ಲ, ನಾರ್ಮಲಾಗಿ ಸ್ಟೇಜ್ ಪ್ರೋಗ್ರಾಮ್ಗಳು ನಡೀತಿರುತ್ತಲ್ವ, ಆವಾಗ ಸ್ಟೇಜ್ ಹತ್ರ ಬರ್ತಾರೆ, ನಾನೊಂದು ಡ್ಯಾನ್ಸ್ ಮಾಡ್ತೀನಂತ ಒಬ್ಬ, ಇಲ್ಲ ನಾನೊಂದು ಹಾಡು ಹೇಳ್ತೀನಂತ ಇನ್ನೊಬ್ಬ. ಹೌದಾ? ಹಾಡು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ಇವ್ರಿಗೆ ಸ್ಟೇಜ್ ಮೇಲೆ ಬಿಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ಏನಂತಿರ್ತಾರೆ? ಅಲ್ಲಿ ನಡೆಸ್ಕೊಡ್ತಿದ್ದಾನಲ್ವ ಆ್ಯಂಕರು, ಅವರು ಇವ್ರ ಊರಿಗೆ ಸಂಬಂಧಪಟ್ಟವ್ರು, ಇವ್ರ ಜನನೇ ಅವರು, ಅದಕ್ಕೆ ಇವ್ರಿಗೆ ಕೊಡ್ತಿದ್ದಾರೆ ಅನ್ನುವಂಥ ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ. ನಿಜನಾ ಇಲ್ವಾ? ಇದೇ ಅಲ್ವ ನಡೆಯುವಂತಹದ್ದು? ಅದು ಪರಿಸ್ಥಿತಿ ಕೊರಿಂಥಿ ಸಂಘದಲ್ಲಿ ಮೊದಲನೇ ಶತಮಾನದಲ್ಲಿ. ಫೈಟ್ ಹೆಂಗಿದೆ ಗೊತ್ತಾ? ಆ ಬ್ರದರ್ಗೆ ಏನಕ್ಕೋಸ್ಕರ ಕೊಡ್ತೀರಾ, ನನಗೇನಕ್ಕೋಸ್ಕರ ಕೊಡ್ತಿಲ್ಲ, ಈ ಬ್ರದರ್ಗೆ ಏನಕ್ಕೋಸ್ಕರ ಕೊಡ್ತಿಲ್ಲ, ನನಗೆ ಕೊಡ್ತಿಲ್ಲ. ಅವ್ರಿಗೆ ಹೋದ ವಾರನೂ ಕೊಟ್ಟರೆ ಈ ವಾರನೂ ಕೊಟ್ಟರೆ, ನನಗೆ ಮಾತ್ರ ವರ್ಷಕ್ಕೆ ಒಂದೇ ಸರಿ ಕೊಡ್ತೀರಾ, 6 ತಿಂಗಳಿಗೆ ಒಂದೇ ಸರಿ ಕೊಡ್ತೀರಾ, 3 ತಿಂಗಳಿಗೆ ಒಂದೇ ಸರಿ ಕೊಡ್ತೀರಾ. ಅವ್ರು ಮಾತ್ರ ಹಾಡು ಹಾಡ್ತಾನೇ ಇದ್ದಾರೆ, ನನಗೆ ಒಂದು ಹಾಡಿಗೂ ಚಾನ್ಸ್ ಸಿಕ್ಕಿಲ್ಲ. ಈ ಜಗಳ ನಡೀತಾನೇ ಇದೆ ಕಂಟಿನ್ಯೂಸ್ ಆಗಿ. ಅದಕ್ಕೆ ಶುರು ಮಾಡ್ತಾ ಏನಂತ ಶುರು ಮಾಡಿದ್ದಾರೆ? ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ.
ಇವಾಗ ಮುಂದೆ ಹೋದನ. ಆದರೂ ಪವಿತ್ರಾತ್ಮನಿಂದುಂಟಾಗುವ ವರಗಳು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಪ್ರವಾದನೆ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆಯ ಕಾಂಟೆಕ್ಸ್ಟಲ್ಲಿ ಹೇಳಬೇಕಂದ್ರೆ ವಾಕ್ಯ ಹೇಳುವಂತಹದ್ದು. ಪ್ರವಾದನೆ ಅಂದರೆ ಹಳೆ ಒಡಂಬಡಿಕೆಯ ಕಾಂಟೆಕ್ಸ್ಟಲ್ಲಿ ಮುಂದಿನದನ್ನು ಹೇಳುವಂತಹದ್ದು, ಭವಿಷ್ಯತನ್ನು ಹೇಳುವಂತಹದ್ದು. ಹೊಸ ಒಡಂಬಡಿಕೆಯ ಕಾಂಟೆಕ್ಸ್ಟಲ್ಲಿ ಕೆಲವು ಕಡೆ ಪ್ರವಾದನೆ ಅಂತ ನೀವೆಲ್ಲೆಲ್ಲಿ ನೋಡ್ತಿರೋ ಅದೆಲ್ಲವೂ ಸಹ ಬೋಧನೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್. ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳ್ಕೊಳ್ಳುವುದಿಲ್ಲ. ಪ್ರವಾದಿಸುವವನಾದರೋ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃತ್ತಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಇಲ್ಲಿ ಡಿಫ್ರೆನ್ಸನ್ನು ಹೇಳ್ತಾ ಬರ್ತಿದ್ದಾರೆ. ಅಪ್ಪ, ವಾಣಿಗಳನ್ನು ಆಡುವಂಥವ್ರು, ವಾಣಿಗಳು ಅಂದರೆ ಭಾಷೆಗಳು ಮಾತಾಡುವಂತಹದ್ದು, ದಯವಿಟ್ಟು ಬಿಟ್ಬಿಡಿ. ಯಾಕೆಂದರೆ ಇವರೆಲ್ಲ ಏನನ್ನು ನೋಡಿರುವಂಥವ್ರು ಗೊತ್ತಾ? ಇವರಲ್ಲಿ ಕೆಲವರು ಏನನ್ನು ನೋಡಿರುವಂಥವ್ರು, ಕೇಳಿರುವಂಥವರು. ಅಪೋಸ್ತಲರ ಕೃತ್ಯಗಳಲ್ಲಿ ಅಪೋಸ್ತಲರು ಬೋಧನೆ ಮಾಡಬೇಕಾದ್ರೆ 3000 ಜನ ದೀಕ್ಷಾಸ್ನಾನ ತೊಗೊಂಡ್ರಲ್ವ. ಬೇರೆ ಬೇರೆ ಭಾಷೆಯಲ್ಲಿ ಅವರು ಕೇಳಿಸಲ್ಪಡ್ತಲ್ವ. ಅನ್ಯ ಭಾಷೆ ಅಂತ ಅದನ್ನೇ ಕರೆಯುವಂತಹದ್ದು. ಅನ್ಯ ಭಾಷೆ ಅಂದರೆ ರಬ್ಬ ಅಲ್ಲ. ಅನ್ಯ ಭಾಷೆ ಅಂದರೆ ಏನು? ನಾವು ಒಂದು ಭಾಷೆಯಲ್ಲಿ ಮಾತಾಡ್ತಿದ್ರೆ, ಇಲ್ಲಿ ತಮಿಳು, ತೆಲುಗು, ಮರಾಠಿ ಗೊತ್ತಿರುವಂಥವ್ರು 3 ಪಂಗಡದವರಿದ್ದಾರೆ ಅಂತ ಅಂದ್ಕೊಳ್ಳಿ. ನಾನು ಕನ್ನಡದಲ್ಲಿ ಮಾತಾಡ್ತಿದ್ರು, ಆ 3 ಜನಕ್ಕೂ ಅವ್ರವ್ರ ಭಾಷೆಯಲ್ಲಿ ಕೇಳಿಸ್ತಿರುತ್ತೆ. ಅದು ಅನ್ಯ ಭಾಷೆ ಅಂದರೆ. ಅದನ್ನು ನೋಡಿರುವಂಥವ್ರು, ಕೇಳಿರುವಂಥವ್ರು, ಈ ಸಂಘದಲ್ಲಿರುವಂಥವ್ರು. ನಾವು ಹಾಗೆ ಮಾತಾಡ್ತೀವಿ ಅಂತ ಅಂದ್ಕೊಂಡು ನಾವು ವಾಣಿಗಳನ್ನು ಆಡ್ತೀವಿ ಅಂತ ಶುರು ಮಾಡ್ತಿದ್ರಂತೆ. ಅದಕ್ಕೆ ಇಲ್ಲಿ ಸ್ಟ್ರಿಕ್ಟಾಗಿ ಹೇಳ್ತಿದ್ದಾರೆ, ನೀವು ವಾಣಿಗಳನ್ನು ದಯವಿಟ್ಟು ನೀವು ಮಾತಾಡಿದ್ರೂ ಸಹ ಯಾರಿಗೂ ಅರ್ಥ ಆಗೋದಿಲ್ಲ. ಆ ಕಾಲದಲ್ಲಿ ಪವಿತ್ರಾತ್ಮನ ವರಗಳಿತ್ತು ಅಪೋಸ್ತಲರು ಮಾತಾಡಬೇಕಾದ್ರೆ. ನೀವು ಮಾತಾಡುವಂತಹದ್ದು ನೀವು ಯಾವುದ್ಯಾವುದೋ ಭಾಷೆಯಲ್ಲಿ ರಬ್ಬ ಶಬ ಅಂದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಪ್ಲೀಸ್ ದಯವಿಟ್ಟು ಮಾತಾಡಬೇಡಿ. ಭಾಷೆಗಳನ್ನು, ವಾಣಿಗಳನ್ನು ಆಡುವುದಕ್ಕಿಂತ ಪ್ರವಾದಿಸುವಂತಹದ್ದು ಅಂದರೆ ಬೋಧಿಸುವಂತಹದ್ದು ಮುಖ್ಯ. ಯಾಕೆಂದರೆ ವಾಣಿಗಳನ್ನು ಆಡಬೇಕಾದ್ರೆ ನೀವು ದೇವರ ಜೊತೆ ಮಾತಾಡ್ತೀರೇನೋ, ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಅದೇ ಬೋಧನೆ ಮಾಡಬೇಕಾದ್ರೆ ಜನರ ಜೊತೆ ಮಾತಾಡ್ತಿದ್ದೀರಾ. ಇಲ್ಲಿ ಜನರ ಜೊತೆ ಮಾತಾಡುವಂತಹದ್ದು ಇಂಪಾರ್ಟೆಂಟ್. ಸಭೆಯಲ್ಲಿದ್ದಾಗ ದೇವರ ಜೊತೆ ಮಾತಾಡುವಂತಹದ್ದಲ್ಲ. ನಿಮ್ಮ ಮನೆಗಳಲ್ಲಿ ಬಾಗ್ಲಾಕೊಂಡು ನೀಟಾಗಿ ಮಾತಾಡ್ಕೊಳ್ಳಿ ಅಂತಿದ್ದಾರೆ. ಹೌದಾ? ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಇನ್ನೊಂದಷ್ಟು ವಚನಗಳನ್ನು ಸ್ಕಿಪ್ ಮಾಡಿ 26ನೇ ವಚನದಿಂದ ಓದೋಣ. ಹಾಗಾದರೇನು ಸಹೋದರರೇ, ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು, ಒಬ್ಬನು ಉಪದೇಶ ಮಾಡುವುದು. ಅಂದರೆ ಎಷ್ಟು ಟ್ಯಾಲೆಂಟ್ ಇದೆ ಸಭೆಯಲ್ಲಿ, ಟ್ಯಾಲೆಂಟ್ ಇದೆ. ಕೊರಿಂಥಿ ಪಟ್ಟಣದಲ್ಲಿರುವಂಥ ಸಭೆಯಲ್ಲಿ ಟ್ಯಾಲೆಂಟ್ಗಳಿದೆ. ಆದರೆ ಆ ಟ್ಯಾಲೆಂಟನ್ನು ನಾನು ಎಲ್ಲ ಇವತ್ತೇ ನೋಡಿಸ್ಬಿಡ್ಬೇಕು ಅಂತ ಹೇಳಿ ಮುಂದೆ ಬರ್ತಿದ್ದಾರಂತೆ ಜನ. ನಾನು ಅಂತ ಹೇಳಿ. ಹೌದಾ? ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು, ಒಬ್ಬನು ಉಪದೇಶ ಮಾಡುವುದು, ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು, ಒಬ್ಬನು ವಾಣಿಯನ್ನಾಡುವುದು, ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ. ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ. ಅದಕ್ಕೆ ವಾರ್ನ್ ಮಾಡ್ತಿದ್ದಾರೆ, ನೀವು ಸಭೆಯಲ್ಲಿ ಮಾಡುವಂತಹ ಪ್ರತಿ ಕಾರ್ಯಕ್ರಮವೂ ಸಹ ಯಾರಲ್ಲಾದರೂ ಭಕ್ತಿಯ ವೃದ್ಧಿಯನ್ನು ಉಂಟು ಮಾಡಬೇಕು, ಭಕ್ತಿಯನ್ನು ಬೆಳೆಸಬೇಕು. ನಿಮ್ಮ ಘನತೆಗೋಸ್ಕರ, ನಿಮ್ಮ ಇಂಡಿವಿಜುವಲ್ ಘನತೆಗೋಸ್ಕರ ಏನನ್ನು ಮಾಡಬೇಡಿ ಅಂತಿದ್ದಾರೆ. ಹೌದಾ? ಅಂದರೆ ಇಲ್ಲಿ ಇಶ್ಯೂ ಆಗಿರುವಂತಹದ್ದು ಏನು? ಕೊರಿಂಥಿ ಸಂಘದಲ್ಲಿ ಎಲ್ಲರೂ ಸಹ ನನಗೆ ಗೊತ್ತಿರುವಂತಹದನ್ನು ನಾನು ಮಾಡ್ತೀನಿ, ನಾನು ಮಾತಾಡ್ತೀನಿ, ನಾನು ಹಾಡು ಹೇಳ್ತೀನಿ, ನಾನು ಪ್ರವಾದನೆ ಮಾಡ್ತೀನಿ, ನಾನು ವಾಣಿಗಳನ್ನು ಆಡ್ತೀನಿ ಅಂತ ಹೇಳಿ ಕಿತ್ತಾಡ್ತಿದ್ದಾರಂತೆ. ಅದಕ್ಕೆ 33ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಏನು? ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಯಾವಾಗ ಹೇಳ್ತಾರೆ ಈ ಮಾತನ್ನು? ಯಾವಾಗ ಹೇಳ್ತಾರೆ ನೀವು ಹೇಳಿ? ಗಲಿಬಿಲಿ ಇದ್ದಾಗ, ಜೋರಾಗಿ ಮಾತಾಡ್ಕೊಳ್ತಿದ್ದಾಗ, ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಜಾಸ್ತಿ ವಾಯ್ಸ್ಗಳು ಒಂದೇ ಸರಿ ಕೇಳಿಸ್ತಿರ್ಬೇಕಾದ್ರೆ ಅವಾಗ ಏನಂತಿದ್ದಾರೆ? ದೇವರು ಸಮಾಧಾನಕ್ಕೆ ಕರ್ತನು, ಪ್ರಭು, ಗಲಿಬಿಲಿಗೆ ಅಲ್ಲ ಅಂತ ಹೇಳಿ. ಆಮೇಲೆ ಇವಾಗ ನಮಗಿರುವ ಡೌಟ್ ಇರುವಂತಹ ವಚನ 34ನೇ ವಚನ. ಇವಾಗ ನಾವು ಓದಿದ್ದು 33. ಈಗ 34ನೇ ವಚನವನ್ನು ಓದೋಣ. ದೇವಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಇವಾಗ ಆಲ್ರೆಡಿ ಫೈಟ್ ಏನು ನಡೀತಿದೆ ಕೊರಿಂಥಿ ಸಂಘದಲ್ಲಿ? ನನಗೆ ಚಾನ್ಸ್ ಸಿಗಬೇಕು ಅಂತ ಹೇಳಿ ಫೈಟ್ ನಡೀತಿದೆ. ಹೌದಾ? ಈ ಫೈಟ್ಗೆ ಸ್ತ್ರೀಯರು ಇನ್ವಾಲ್ವ್ ಆದರು ಅಂತ ಅಂದ್ಕೊಳ್ಳಿ. ನಿಮಗೇನು ಅನ್ಸುತ್ತೆ? ಏನಾಗ್ಬೋದು ಅಂತ ಅನಿಸುತ್ತೆ? ಇವಾಗ ಬರೀ ಮಾತಿನ ಜಗಳ ಅಷ್ಟೇ. ಪುರುಷರು ಜಗಳ ಆಡುವವರೆಗೂ ಅದು ಮಾತಿನ ಜಗಳ ಮಾತ್ರ. ಸ್ತ್ರೀಯರು ಒಂದು ವೇಳೆ ಇನ್ವಾಲ್ವ್ ಆದರೆ, ಯಾಕೆಂದರೆ ಸಾಧಾರಣವಾಗಿ ಪುರುಷರಿಗೊಂದು ಕ್ವಾಲಿಟಿ ಇರುತ್ತೆ. ಏನು? ನನ್ನ ಏನು ಬೇಕಾದರೂ ಅನ್ನು, ನನ್ನ ಮಗಳನ್ನಾಗಲಿ, ನನ್ನ ತಂಗಿಯನ್ನಾಗಲಿ, ನನ್ನ ಹೆಂಡತಿಯನ್ನಾಗಲಿ, ನನ್ನ ತಾಯಿಯನ್ನಾಗಲಿ ಏನೋ ಅನ್ನಬಾರ್ದು. ಹೌದಾ? ಇವಾಗ ಅವ್ರು ಎದ್ಬಿಟ್ಟು ನನ್ನ ಗಂಡನಿಗೆ ಮೈಕ್ ಕೊಡು ಅಂತ ಎದ್ರು ಅಂತ ಅಂದ್ಕೊಳ್ಳಿ. ಅವರು ಏನಾಗುತ್ತೆ ಸಭೆಯಲ್ಲಿ? ಇಷ್ಟೊತ್ತು ಬರೀ ಮಾತಾಡುವಂತಹದ್ದು, ಜೋರಾಗಿ ಮಾತಾಡುವಂತಹದ್ದು, ಇವಾಗ ಶಾಪ ಹಾಕುವಂತಹ ಶುರು ಆಗುತ್ತೆ. ಇವಾಗ ಇನ್ನೊಂದು ಥರ ಬೈಯುವಂತಹ ಶುರು ಆಗುತ್ತೆ. ಹೌದಾ? ಸಾಧಾರಣವಾಗಿ ಡೆವಲಪ್ ಆಗೋಗುತ್ತಲ್ವ. ಯಾಕೆಂದರೆ ಪುರುಷರಿಗೂ ಯಾರಾದರೂ ಅವರ ಕುಟುಂಬಸ್ಥರಿಗೆ ಏನಾದರೂ ಅಂತಿದ್ದಾರೆ ಅಂತ ಹೇಳಿದ್ರೆ ನೋಡ್ಕೊಂಡು ಸುಮ್ಮನೆ ಇರಲಿಕ್ಕಾಗೋದಿಲ್ಲ.
ಯಾಕಂದರೆ ಆ ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂಥ ಮೈಂಡ್ಸೆಟನ್ನು ದೇವರೇ ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಕುಟುಂಬವನ್ನು ಸಂರಕ್ಷಿಸಿಕೊಳ್ಬೇಕಾಗಿರುವಂಥ ಮೈಂಡ್ಸೆಟನ್ನು ದೇವರೇ ನಿಮಗೆ ಕೊಟ್ಟಿದ್ದಾರೆ. ಹೌದಾ? ಯಾರಾದರೂ ಹಾನಿ ಆಗ್ತಿದೆ ನಿಮ್ಮ ಕುಟುಂಬಸ್ಥರಿಗೆ ಅಂದರೆ ನೀವು ಸುಮ್ಮನೆ ಇರ್ತೀರಾ? ಇಲ್ಲ. ಏನಾಗುತ್ತೆ ಅದು? ಕರಾಟೆ, ಕುಂಗ್ಫು ಎಲ್ಲ ಕಾಣಿಸುತ್ತೆ ಸಭೆಯಲ್ಲಿ ನಮಗವಾಗ. ನಿಜನಾ? ಅದಕ್ಕೋಸ್ಕರ ಮತ್ತೆ ವಾರ್ನ್ ಮಾಡ್ತಿದ್ದಾರೆ, ಅಪ್ಪಿ ತಪ್ಪಿ ನೀವು ಮುಂದೆ ಬಂದುಬಿಟ್ಟಿರಮ್ಮ, ದಯವಿಟ್ಟು ಸುಮ್ಮನೆ ಇರಿ. ನಿಮಗೆ ಯಾಕೆ ಮೈಕ್ ಕೊಟ್ಟಿಲ್ಲ ಅಂತ ನಿಮಗೆ ಗೊತ್ತಾಗಬೇಕಾ? ಅಥವಾ ನಿಮ್ಮ ಗಂಡನಿಗೆ ಯಾಕೆ ಮೈಕ್ ಕೊಟ್ಟಿಲ್ಲ ಅಂತ ನಿಮಗೆ ಗೊತ್ತಾಗಬೇಕಾ? ಅಲ್ಲಿ ಏನಕ್ಕೋಸ್ಕರ ಜಗಳ ಆಯಿತು ಅಂತ ನಿಮಗೆ ಗೊತ್ತಾಗಬೇಕಾ? ಅಲ್ಲಿ ದಯವಿಟ್ಟು ಕೈ ಎತ್ತಿ ಸಭೆಯಲ್ಲಿ ಕೇಳಬೇಡಿ. ನಿಮ್ಗೇನಾದರೂ ಡೌಟ್ಸ್ ಇದೆಯಾ? ನಿಮ್ಗೇನಾದರೂ ವಚನಗಳಲ್ಲಿ ಸಂದೇಹಗಳಿದೆಯಾ? ಇಲ್ಲಿ ಏಕೆಂದರೆ ಇಷ್ಟೊಂದು ವಾಣಿಗಳನ್ನು ಆಡ್ತಿದ್ದಾರೆ ಅಂದರೆ ಬೇರೆ ಬೇರೆ ಭಾಷೆಯೆಲ್ಲ ಮಾತಾಡ್ತಾರಂತೆ ಸಭೆಯಲ್ಲಿ. ಅವ್ರು ಮಾತಾಡಿದ್ದು ಯಾರಿಗೂ ಅರ್ಥ ಆಗುತ್ತೆ? ನೀವು ಹೇಳಿ. ಅವ್ರು ವಾಣಿಗಳನ್ನು ಆಡಿದ್ರೆ ಇವ್ರು ವಾಣಿಗಳನ್ನು ಆಡ್ತಿರುವಂತಹದ್ದು ಮೊದಲನೇ ಶತಮಾನದಲ್ಲಿ ಅಪೋಸ್ತಲರು ವಾಣಿಗಳನ್ನು ಆಡ್ದಂತೆ ಅಲ್ಲ. ಇವರೇನೋ ಯಾರಿಗೂ ಅರ್ಥ ಆಗದೇ ಇರುವಂತಹ ಭಾಷೆಯಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಹೌದಾ? ಅದನ್ನ ಬೇರೆ ಅರ್ಥ ಹೇಳಲಿಕ್ಕೆ ಬೇರೆ ಇನ್ನೊಬ್ರು ಇರಬೇಕಂತೆ. ಆ ಥರ ವಾಣಿ ಆಡ್ತಿದ್ದಾರೆ ಇವ್ರು ಡೈರೆಕ್ಟಾಗಿ ಮಾತಾಡುವಂತಹದ್ದು ಯಾರಿಗೂ ಅರ್ಥ ಆಗ್ತಿಲ್ಲ ಇಲ್ಲಿ. ಅದಕ್ಕೆ ಅಪೋಸ್ತಲರು ಇದು ಟ್ರಾನ್ಸಿಷನ್ ಪೀರಿಯಡ್ ಪ್ರಿಯರೇ. ಆ ವಾಣಿಗಳನ್ನು ಆಡುವಂತಹದ್ದು ನಿಜವಾಗ್ಲೂ ಪರಿಶುದ್ಧಾತ್ಮರ ವರಗಳನ್ನು ಕೊಟ್ಟಿದ್ರಲ್ವ ಸಂಘ ಸ್ಥಾಪನೆ ಆದಾಗ. ಅದಕ್ಕೂ ವರಗಳು ಯಾವಾಗ ನಿಂತೋಯ್ತೋ ಅದಕ್ಕೂ ಈ ಎರಡೂ ಪೀರಿಯಡ್ಗೂ ಟ್ರಾನ್ಸಿಷನ್ ಪೀರಿಯಡ್ ಇದು, ಮಧ್ಯ ಇರುವಂತಹ ಕಾಲಾಂಶ. ಇವಾಗ ನೀವು ನೋಡ್ತಿರುವಂತಹ ಕೊರಿಂಥಿ ಸಂಘಕ್ಕೆ ಬರೆದಿರುವಂತಹ ಪತ್ರಿಕೆ. ಅಪೋಸ್ತಲರು ಒಂದು ಕಾಲದಲ್ಲಿ ನಿಜವಾಗ್ಲೂ ವಾಣಿಗಳನ್ನು ಆಡಿದ್ರು, ನಿಜವಾಗ್ಲೂ ಅನ್ಯ ಭಾಷೆಯಲ್ಲಿ ಮಾತಾಡಿದ್ರು. ಆದರೆ ಇವರು ಮಾತಾಡ್ತಿರುವಂತಹದ್ದು, ಅಪೋಸ್ತಲರು ಒಂದು ಕಾಲದಲ್ಲಿ ವಾಣಿಗಳನ್ನು ಆಡಿದ್ರು, ಅನ್ಯ ಭಾಷೆ ಮಾತಾಡಿದ್ರು ಅಂತ ನಾವು ಓದ್ಕೊಳ್ತೀವಲ್ವ ಅಪೋಸ್ತಲರ ಕೃತ್ಯಗಳಲ್ಲಿ. ಅವರು ಅನ್ಯ ಭಾಷೆ ಮಾತಾಡಿದಾಗ ಟ್ರಾನ್ಸ್ಲೇಷನ್ಗೆ ಇನ್ನೊಬ್ಬರು ಬೇಕಾಗಿತ್ತು ಅನ್ನುವಂತೆ ನೀವು ಓದಿದ್ರೆ, ಟ್ರಾನ್ಸ್ಲೇಷನ್ಗೆ ಇನ್ನೊಬ್ಬರು ಬೇಕಾಗಿತ್ತು ಅಂತ ನೀವು ಓದಿದ್ರೆ ಇಲ್ಲ. ಇವ್ರಿಗೇನು ಬೇಕಂತೆ? ಟ್ರಾನ್ಸ್ಲೇಷನ್ಗೆ ಇನ್ನೊಬ್ರು ಇಲ್ಲ ಅಂದರೆ ಅದು ಅರ್ಥ ಆಗೋದಿಲ್ವಂತೆ. ಟೆಕ್ನಿಕಲಾಗಿ ಇವ್ರು ಮಾತಾಡ್ತಿರುವಂತಹ ಭಾಷೆ ನಿಜಾನ ಸುಳ್ಳ ಅಂತ ನೀವು ಹೇಳಿ. ಸುಳ್ಳು ಭಾಷೆನ ಅದನ್ನು ಅಪೋಸ್ತಲರು ಮುಖದ ಮೇಲೆ ಹೊಡೆದಂಗೆ ಹೆಂಗೆ ಹೇಳುವಂತಹದ್ದು, ಇವಾಗ ತಾನೇ ಸ್ವಲ್ಪ ಕಾಲ ಆಗೋಗಿದೆ ನಿಂತೋಗಿ, ಮುಖದ ಮೇಲೆ ಹೊಡೆದಂಗೆ ಹೇಳಲಿಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿ ನೀಟಾಗಿ ಅರ್ಥ ಮಾಡಿಸ್ತಿದ್ದಾರೆ. ದಯವಿಟ್ಟು ಒಬ್ಬರೋ ಇಬ್ಬರು ಆಡಿ, ನೀವು ಮಾತಾಡ್ತಿರುವಂತಹದ್ದೇ ಮೊಟ್ಟ ಮೊದಲು ಸುಳ್ಳು, ಆದರೆ ಅದನ್ನು ಹೇಳಿದ್ರೆ ನೀವು ನೆಕ್ಸ್ಟ್ ವಾರದಿಂದ ಸಂಘಕ್ಕೆ ಬರೋದಿಲ್ಲ ಅಥವಾ ತಿರುಗಿ ಬೀಳ್ತೀರ. ಅದಕ್ಕೋಸ್ಕರ 2-3 ಜನನೂ ಮಾತಾಡಿ. ದಯವಿಟ್ಟು ಅದಕ್ಕೋಸ್ಕರ ಟೈಮ್ ಜಾಸ್ತಿ ಕಳೆಯುವಂತಹದ್ದು ಬೇಡ, ಜಗಳ ಮಾಡುವಂತಹದ್ದು ಬೇಡ. ನಿಮ್ಮ ಸಂತೋಷಕ್ಕೋಸ್ಕರ ಒಂದಿಬ್ಬರು ಮಾತಾಡಿ ಅನ್ನುವಂತ ಹೇಳ್ತಿರುವಂತಹ ಅಧ್ಯಾಯನೇ ಈ 14ನೇ ಅಧ್ಯಾಯ. ನಿಜನ? ಇವಾಗ ಹೇಳ್ತಾ ಸ್ತ್ರೀಯರಿಗೆ ಏನು ಹೇಳಿದ್ದಾರೆ? ಅಮ್ಮ, ಈ ಗಲಭೆಯಲ್ಲಿ, ಈ ಗಲಾಟೆಯಲ್ಲಿ ನೀವು ಇನ್ವಾಲ್ವ್ ಆಗಬಾರ್ದು. ಯಾರಾದರೂ ವಾಣಿಗಳನ್ನು ಆಡ್ತಿದ್ದಾರಲ್ವ, ಅದು ನಿಮಗೆ ಯಾರಿಗೂ ಸಭೆಯಲ್ಲಿ ಖಂಡಿತವಾಗ್ಲೂ ಅರ್ಥ ಆಗಿಲ್ಲ ಅಂತ ನಂಗೆ ಗೊತ್ತು. ನೀವೆಲ್ಲರೂ ಕೈ ಎತ್ತಿದ್ರಿ ಅಂತ ಅಂದ್ಕೊಳ್ಳಿ, ನನಗೆ ಅರ್ಥ ಆಗಿಲ್ಲ, ನನಗೆ ಡೌಟ್ ಇದೆ ಇವ್ರು ಮಾತಾಡಿದಂತಹ ಭಾಷೆಯಲ್ಲಿ ಅಂತ. ಯಾರಿಗೂ ಉತ್ತರ ಕೊಡೋಣ? ಇವಾಗ ಓದೋಣ ಮುಂದೆ. ದೈವಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟದಲ್ಲಿ ಸುಮ್ಮಗಿರಬೇಕು, ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು ಅಂದರೆ ಕಂಟ್ರೋಲ್ಡ್ ಆಗಿರಬೇಕು ಅಂತ. ನಿಮ್ಮ ನಾಲಿಗೆಯನ್ನು ಕಂಟ್ರೋಲ್ಡಾಗಿ ಇಟ್ಕೊಳ್ಳಿ, ನಿಮ್ಮ ನಡವಳಿಕೆಯನ್ನು ಕಂಟ್ರೋಲ್ಡಾಗಿ ಇಟ್ಕೊಳ್ಳಿ. ಮೂತಿ ತಿರುಗಿಸುವಂತಹದ್ದು, ಕಣ್ಣು ಜೋರಾಗಿ ಬಿಡುವಂತಹದ್ದು ಇವೆಲ್ಲ ದಯವಿಟ್ಟು ಮಾಡಬೇಡಿ. ಕಂಟ್ರೋಲ್ಡ್ ಆಗಿರಿ. ಇದು ಪುರುಷರಿಗೂ ಅನ್ವಯಿಸುವಂತಹ ಮಾತು. ಅಲ್ಲಿ ನಡೀತಿರುವಂಥ ಸಿಚುವೇಷನಲ್ಲಿ ಪುರುಷರಿಗೂ ಅನ್ವಯಿಸುವಂತಹ ಮಾತು, ಬರೀ ಸ್ತ್ರೀಯರಿಗೆ ಮಾತ್ರ ಅಲ್ಲ. ಆದರೆ 2 ವಚನ ಮಾತ್ರ ಅಲ್ಲಿ ಸ್ತ್ರೀಯರಿಗೆ ನೀಟಾಗಿ ಹೇಳಿದಾರಮ್ಮ. ಏನೇ ಆಗೋದ್ರು ಸಂಘದಲ್ಲಿ, ಎಷ್ಟೇ ದೊಡ್ಡ ಫೈಟ್ ನಡೆದ್ರೂ ಸಹ, ಎಷ್ಟೇ ದೊಡ್ಡದಾಗಿ ಬೈತಿದ್ರೂ ಸಹ ದಯವಿಟ್ಟು ನೀವು ಮಾತ್ರ ಮುಂದೆ ಬರಬೇಡಿ ಅಂತ ಹೇಳಿ ವಾರ್ನ್ ಮಾಡ್ತಿರುವಂತಹ ವಚನ. ಮುಂದೆ ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿ ಹೀಗೆ ಹೇಳಿದೆಯಲ್ಲ. 35ನೇ ವಚನ. ಅವರು ಏನಾದರೂ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ, ನಿಮಗೊಂದು ವೇಳೆ ಆ ಭಾಷೆ ಅರ್ಥ ಆಗದೆ ಹೋದರೆ ಅಥವಾ ಒಂದು ವೇಳೆ ಅವರು ಮಾಡಿದಂತಹ ಪ್ರವಾದನೆ ಅರ್ಥ ಆಗದೆ ಹೋದರೆ ನೀವು ಒಟ್ಟಿಗೆ ದಯವಿಟ್ಟು ಕೈ ಎತ್ತಬೇಡಿ. ಅದಕ್ಕೆ ಏನು ಹೇಳಿದರಲ್ಲಿ? ಅವರು ಏನಾದರೂ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆ ಕೆಟ್ಟ ಕೆಲಸವಾಗಿದೆ. ಯಾಕೆಂದರೆ ಅದಷ್ಟು ದೊಡ್ಡ ಪರಿಣಾಮವನ್ನು ತಂದಿಡುತ್ತೆ. ಸ್ತ್ರೀಯರು ಒಂದು ವೇಳೆ ಆ ಜಗಳದಲ್ಲಿ ಇನ್ವಾಲ್ವ್ ಆದರೆ, ನಾನು ಆಗಲೇ ಹೇಳಿದೆ ಯಾವ ಪರಿಸ್ಥಿತಿಗೆ ಬರುತ್ತೆ, ಯಾವ ಪರಿಸ್ಥಿತಿಯಿಂದ ಯಾವ ಪರಿಸ್ಥಿತಿಗೆ ಬರುತ್ತೆ, ಬೇಗ ಹೇಳಬೇಕು, ಸಮಯ ಆಗ್ತದೆ. ಹೊಡೆದಾಡುವಂಥ ಪರಿಸ್ಥಿತಿಗೆ ಬರುತ್ತಾ? ಹೊಡೆದಾಡಿದ್ರೆ ಸಭೆಯಲ್ಲಿರುವಂಥವರು ಹೊಡೆದಾಡಿದ್ರೆ ಅದು ಯಾರಿಗೆ ಗೊತ್ತಾಗುತ್ತೆ? ರೀಸೆಂಟಾಗಿ ಕೆಲವು ಸಭೆಗಳಲ್ಲಿ ಈ ಕಾಣಿಕೆಗೋಸ್ಕರ ಇಬ್ಬರು ಸಭಾಪಾಲಕರು ನಡೆಸ್ತಿದ್ರು ಆ ಸಭೆಯನ್ನು. ಕಾಣಿಕೆಗೋಸ್ಕರ ಒಬ್ಬರ ಕುಟುಂಬಸ್ಥರು ಇನ್ನೊಬ್ಬರ ಕುಟುಂಬಸ್ಥರ ಜೊತೆ ಘರ್ಷಣೆಗೆ ಬಿದ್ದಿರುವಂತಹದ್ದು ನಿಮಗೆ ಗೊತ್ತು. ಹೊಡೆದಾಡಿದ್ರೆ ನ್ಯೂಸಲ್ಲಿ ನೋಡಿರ್ತೀರಾ ಆ ಘಟನೆಯನ್ನು? ಫುಲ್ ಗಲಾಟೆನ ಸಭೆ ತುಂಬ. ಎಷ್ಟು ನ್ಯೂಸ್ ಚಾನಲಲ್ಲಿ ಬಂತು ಹೇಳಿ? ಎಲ್ಲ ನ್ಯೂಸ್ ಚಾನಲಲ್ಲೂ ಬರುತ್ತೆ. ಎಷ್ಟು ಜನ ಗೊತ್ತಾಯಿತು? ಎಲ್ರಿಗೂ ಗೊತ್ತಾಗತ್ತೆ. ಸಭೆಯಲ್ಲಿ 4-10 ಸಾವಿರಾರು ಒಳ್ಳೆ ವಿಚಾರಗಳು ಹೇಳಿರ್ತೀವಿ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಈ ರೀತಿ ಕೆಲವು ಕಡೆ ಎಲ್ಲೋ ಒಂದು ಕಡೆ ಗಲಾಟೆಗಳಾದರೆ ಅದು ಯಾರ್ಯಾರಿಗೆ ಗೊತ್ತಾಗುತ್ತೆ? ಎಲ್ಲರಿಗೂ ಗೊತ್ತಾಗತ್ತೆ. ಅದು ನೀವು ನಂಬಿರುವಂಥ ಯೇಸು ಕ್ರಿಸ್ತರಿಗೆ ಏನು ತಂದಿಡುತ್ತೆ? ಅವಮಾನನ
ಅದಕ್ಕೆ ಅಲ್ಲಿ ಹೇಳಿರುವಂತಹದ್ದು ಸ್ತ್ರೀಯರು ಸಭೆಯಲ್ಲಿ ಮಾತಾಡುವಂತಹದ್ದು ನಾಚಿಕೆ ಕೆಟ್ಟತನ. ಯಾಕೆಂದರೆ ಸಭೆಯನ್ನು ಅಷ್ಟು ದೊಡ್ಡ ಕಾನ್ಸಿಕ್ವೆನ್ಸ್ಗೆ ತೊಗೊಂಬಂದಿಡುತ್ತೆ ಒಂದು ವೇಳೆ ಆ ಫೈಟಲ್ಲಿ ನೀವು ಇನ್ವಾಲ್ವ್ ಆದರೆ ಅನ್ನುವಂತೆ ಹೇಳಿರುವಂತಹ ಮಾತದು. ನಮಗಿವಾಗ ಅರ್ಥ ಆಯಿತಾ ಕೊರಿಂಥಿ ಪತ್ರಿಕೆಯಲ್ಲಿ ಏನಕ್ಕೋಸ್ಕರ ಸ್ತ್ರೀಯರನ್ನು ಸೈಲೆಂಟಾಗಿರಿ ಅಂತ ಹೇಳಿದ್ರು ಅನ್ನುವಂಥದ್ದು ನಮಗೆ ಅರ್ಥ ಆಯಿತಾ? ಏನೇನಿತ್ತು ಕೊರಿಂಥಿ ಸಭೆಯಲ್ಲಿ? ಸುಮಾರು ಟ್ಯಾಲೆಂಟ್ಗಳಿತ್ತು. ಆ ಟ್ಯಾಲೆಂಟ್ಗಳೆಲ್ಲ ತೋರಿಸ್ಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತ ಇದ್ರು. ಅದಕ್ಕೋಸ್ಕರ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಅಂತ ಹೇಳಿದ್ರು. ಹಿಂದಿನ ಅಧ್ಯಾಯ ಪೂರ್ತಿಯಾಗಿ ಪ್ರೀತಿಯ ಬಗ್ಗೆನೇ ಬರೆಸಿದ್ರು. ಅದಾದ ನಂತರ ಅದರಲ್ಲಿ ಇನ್ನೊಂದು ಕೀ ಅಂತ ಹೇಳಿದ್ರೆ 33ನೇ ವಚನದಲ್ಲಿರುವಂತಹ ಮಾತು ಏನು? ದೇವರು ಸಮಾಧಾನಕ್ಕೆ ಕರ್ತನೆ ಹೊರತು ಗಲಿಬಿಲಿಗೆ ಅಲ್ಲ. ಅದನ್ನು ಹೇಳಿ ಆಮೇಲೆ ಸ್ತ್ರೀಯರ ಪಾಯಿಂಟಿಗೆ ಬರ್ತಿದ್ದಾರೆ. ಇಲ್ಲಿರುವಂತಹ ಡೌಟ್ ಕ್ಲಿಯರ್ ಆಯಿತಾ? ನೀವು ಯೋಚನೆ ಮಾಡಿ ನೋಡಿ ಪ್ರಿಯರೇ, ಸಭೆಯಲ್ಲಿ ರಾಮು ಅಣ್ಣವ್ರನ್ನವರು ನಿಂತು ವಾಕ್ಯ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ನಿಮಗೇನಾದರೂ ಒಂದು ಡೌಟ್ ಬಂತು ಅಂತ ಅಂದ್ಕೊಳ್ಳಿ. ಪ್ರಸಂಗವನ್ನು ಮಧ್ಯೆ ನಿಲ್ಲಿಸ್ಬಿಟ್ಟು ನೀವೆಲ್ಲರೂ ಕೈ ಎತ್ತಿದ್ರೆ ಡೌಟ್ ಕ್ಲಿಯರ್ ಮಾಡೋಕ್ಕಾಗತ್ತಾ? ಡೌಟ್ ಇದ್ದರೆ ಯಾವಾಗ ಹೇಳಬೇಕು? ಸಭೆಯೆಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಕೂಟ ಎಲ್ಲ ಮುಗಿತು ಅಂತ್ಯಾಶೀರ್ವಾದ ಕೊಟ್ಟ ನಂತರ ಸೂಕ್ತವಾಗಿರುತ್ತಲ್ವ ಸಮಯ, ಅಥವಾ ಕ್ವೆಶ್ಚನ್ ಆನ್ಸರ್ಸ್ ಅಂತಲೇ ಒಂದು ಟೈಮ್ ಇಟ್ಕೊಂಡು ಆ ಟೈಮಲ್ಲಿ ಕೇಳಿದ್ರೆ ಸೂಕ್ತವಾಗಿರುತ್ತೆ. ಎಲ್ಲ ಪ್ರಸಂಗದ ಮಧ್ಯದಲ್ಲಿ ನನಗೆ ಡೌಟು ಅಂತ ಹೇಳಿ ಕೇಳ್ತಿದ್ರೆ ಹೇಗಿರುತ್ತೆ ಪರಿಸ್ಥಿತಿ? ನೀವು ಪಾಲಕರಾಗಿದ್ದರೆ ನೀವೇನು ಮಾಡ್ತಿದ್ರಿ? ಅಮ್ಮ ನೀವು ಬರಲೇಬೇಡಿ ಅಂತ ಇದ್ರಿ, ನೀವು ಬರುವಂತಹದ್ದೇ ಬೇಡ ಸಭೆಗೆ ಅಂತ ಇದ್ರಿ. ಅಟ್ಲೀಸ್ಟ್ ಅಪೋಸ್ತಲರಾದರೂ ಸಮಾಧಾನದಿಂದ ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅರ್ಥ ಆಯಿತಾ ನಮಗೆ? ಕೊರಿಂಥಿ ಪತ್ರಿಕೆಯಲ್ಲಿರುವಂತಹ ಈ ವಚನದ ಸಾರಾಂಶ ಅರ್ಥ ಆಯಿತಾ? ಇನ್ನು ಒಂದಿತ್ತಲ್ವ ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ, ಆ ವಚನದಲ್ಲಿ ಏನಕ್ಕೋಸ್ಕರ ಹಂಗೆ ಹೇಳಿದ್ದಾರೆ ಅನ್ನುವಂತಹದನ್ನು ನೋಡಿಕೊಂಡು ಒಂದು 5-6 ವಚನಗಳನ್ನು ಓದ್ಕೊಂಡು ಅದಾದ ನಂತರ ಬೇಗ ಮುಗಿಸ್ಕೊಳ್ಳೋಣ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ, 2:11. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ, ಅವರು ಮೌನವಾಗಿರಬೇಕು. ಈಗ ಹೇಳಿ, ಇವಾಗೇನಾದರೂ ಇಷ್ಟೊತ್ತರೆಗೂ ಏನಾದರೂ ಗೊತ್ತಾಯ್ತಾ ಈ ವಚನದ ಬಗ್ಗೆ? ಏನಕ್ಕೆ ಹೇಳಿರ್ಬೋದು ಈ ಮಾತನ್ನು? ಸಭೆಗೆ ಬರೀತಿಲ್ಲ ಈ ಪತ್ರಿಕೆಯನ್ನು, ವ್ಯಕ್ತಿಗೆ ಬರೀತಿದ್ದಾರೆ, ಸಭಾಪಾಲಕರಿಗೆ ಬರೀತಿದ್ದಾರೆ. ಏನಕ್ಕೋಸ್ಕರ ಹೇಳಿರ್ಬೋದು ಈ ಮಾತನ್ನು? ಇಷ್ಟಕ್ಕೂ ತಿಮೋಥಿಯನು ಸೇವೆ ಮಾಡ್ತಿದ್ದಂತಹ ಪ್ರಾಂತ್ಯದ ಹೆಸರೇನು? ಹೌದಲ್ವ? ಎಲ್ಲಿಂದ ಗೊತ್ತಾಗುತ್ತೆ ನಮಗೆ? ನೀವು ಅದೇ ಪತ್ರಿಕೆಯ 1ನೇ ಅಧ್ಯಾಯದ 3ನೇ ವಚನ ಇದೆಯಲ್ವ, ಅದರ ಮೇಲಿರುವಂಥ ಹೆಡ್ಡಿಂಗನ್ನು ಮಾತ್ರ ಓದಿ. ತಿಮೋಥಿಯನು ಎಫೆಸದಲ್ಲಿದ್ದುಕೊಂಡು ಸುಳ್ಳು ಬೋಧಕರನ್ನು ಎದುರಿಸಿ ಸ್ವಸ್ಥ ಬೋಧನೆಯನ್ನು ಸ್ಥಾಪಿಸಬೇಕೆಂದು ಆಜ್ಞಾಪನೆ. ಎಲ್ಲಿ ಸೇವೆ ಮಾಡ್ತಿದ್ರು? ಎಫೆಸದಲ್ಲಿ. ಈಗ ಎಫೆಸ ಅಂದ ತಕ್ಷಣ ಅಲ್ಲಿ ನಡೀತಿದ್ದಂತಹ ದುರಾಚಾರಗಳ ಹೆಸರನ್ನು ಹೇಳ್ತಾ ಹೋಗ್ತಿರೋ ಒಂದೊಂದಾಗಿ ಬೇಗ. ಎಫೆಸ ಪಟ್ಟಣ, ಅಲ್ಲಿ ನಡೀತಿದ್ದಂತಹ ದುರಾಚಾರಗಳು ಏನೇನು? ಆಮೇಲೆ ಇನ್ನೊಂದು ಮೇಜರ್ ಆಗಿರುವಂತಹ ಇನ್ನೊಂದು ಹೆಸರಿದೆ, ಜಾರರು ಅನ್ನುವಂತಹ ಕಡೆ ಒಂದು ವರ್ಷಿಪ್ ನಡೀತಿತ್ತು. ಆ ವರ್ಷಿಪ್ ಯಾರಿಗೆ ನಡೆಸ್ತಿದ್ರು ಹೇಳಿ? ಎಫೆಸಿ ಪಟ್ಟಣದಲ್ಲಿ ಒಂದು ವರ್ಷಿಪ್ ನಡೀತಿತ್ತು. ಒಂದು ದೇವರನ್ನು ಆರಾಧನೆ ಮಾಡ್ತಿದ್ರು. ಆ ದೇವರ ಹೆಸರೇನು? ಲೋಕಕ್ಕೆ ಸಂಬಂಧಪಟ್ಟ ದೇವರನ್ನು ಆರಾಧನೆ ಮಾಡ್ತಿದ್ರು. ಆ ದೇವರ ಹೆಸರೇನು? ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 23ನೇ ವಚನ. ಆ ಕಾಲದಲ್ಲಿ ಕ್ರಿಸ್ತ ಮಾರ್ಗದ ವಿಷಯವಾಗಿ ಬಹಳ ಗಲಭೆ ಹುಟ್ಟಿತು. ಹೇಗೆಂದರೆ ದೇಮೇತ್ರಿಯನೆಂಬ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯಿಂದ, ಆ ದೇವರ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಅರ್ತಮಿ ದೇವಿಯ ಗುಡಿಯಂತೆ. ಅರ್ತಮಿ ದೇವಿ ಕೇಳಿರ್ಬೇಕಲ್ವ? ಎಫೆಸಿ ಪಟ್ಟಣದ ಕ್ಲಾಸ್, ಹೊಸ ಒಡಂಬಡಿಕೆಯ ಕ್ಲಾಸಲ್ಲಿ ಇದನ್ನು ಹೇಳಿದ್ವಿ. ಅರ್ತಮಿ ದೇವಿ ಎಫೆಸ ಪಟ್ಟಣದಲ್ಲಿ ಫೇಮಸ್ ಆಗಿರುವಂತಹ ಟೆಂಪಲ್ ಇತ್ತು. ಫೇಮಸ್ ಆಗಿರುವಂತಹ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ದೇವರಿದ್ದರು. ಯಾರು? ಅರ್ತಮಿ ದೇವಿ. ಫೇಮಸ್ ವೇಶ್ಯಾವಾಟಿಕೆಗೆ, ವ್ಯಭಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಿಯೆಗಳಿಗೆ. ಒಂದೇ ದಿನ ಈ ಗುಡಿಯಲ್ಲಿ, ಈ ದೇವಸ್ಥಾನದಲ್ಲಿ ಸಾವಿರಾರು ವೇಶ್ಯಾವಾಟಿಕೆ ಒಂದೇ ದಿನ ನಡೀತಾ ಇತ್ತು, ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ. ಹೌದಾ? ಎಲ್ಲಿ ಸೇವೆ ಮಾಡ್ತಿದ್ರು ತಿಮೋಥಿಯನ್ನು? ಎಫೆಸ ಪಟ್ಟಣದಲ್ಲಿ. ಎಫೆಸಿ ಪಟ್ಟಣದಲ್ಲಿ ಏನು ಫೇಮಸ್ಸು? ಅರ್ತಮಿ ದೇವಿ, ಆಕೆಯ ಗುಡಿ, ದೇವಸ್ಥಾನ ಪಾಪ್ಯುಲರ್, ಫೇಮಸ್. ಈ ಅರ್ತಮಿ ದೇವಿಯ ಗುಡಿ ಹತ್ರ ನಡೆಯುವಂತಹ ಪೂಜೆ, ಅರ್ಚನೆ ಅಥವಾ ಆಚರಣೆಗಿರುವಂಥ ಸ್ಪೆಷಾಲಿಟಿ ಏನು ಅಂತ ಹೇಳಿ ನೋಡಿದ್ರೆ, ನೀವು ಹಿಸ್ಟ್ರಿಯನ್ನು ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಎಲ್ಲವೂ ಸಹ ಫೀಮೇಲ್ ಲೆಡ್ ವರ್ಷಿಪ್ಸ್ ಅಂದರೆ ಅಲ್ಲಿ ನಡೀತಿದ್ದಂತಹ ಪ್ರತಿ ಆರಾಧನೆಗೂ ಸಹ ಮುಖ್ಯಸ್ಥರು ಯಾರು? ಪುರುಷನಲ್ಲ. ಯಾರು? ಸ್ತ್ರೀಯರು. ಆ ಸ್ತ್ರೀಯರ ಹಿಂದೆ
ತಟ್ಟೆ ಹಿಡ್ಕೊಳ್ಳುವಂಥದ್ದು, ಲೋಟ ಹಿಡ್ಕೊಳ್ಳುವಂಥದ್ದು ಪುರುಷರ ಕೆಲಸ. ನಿಮ್ಗೆ ಅರ್ಥ ಆಯಿತಾ? ಅರ್ಚಕರು ಯಾರು? ಸ್ತ್ರೀ. ಆ ಸ್ತ್ರೀಗೆ ಸಪೋರ್ಟಾಗಿ ಸಹಾಯ ಮಾಡಲಿಕ್ಕೋಸ್ಕರ ಪೂಜೆಯ ಸಾಮಗ್ರಿಗಳೆಲ್ಲ ಇರುತ್ತಲ್ವ, ತಟ್ಟೆ ಹಿಡ್ಕೊಂಡು ಅದರಲ್ಲಿ ಲೋಟ ಹಿಡ್ಕೊಂಡು ಅದರಲ್ಲಿ ತೆಂಗಿನಕಾಯಿ ಏನೋ ಆ ಕಾಲದಲ್ಲಿ ಏನು ಯೂಸ್ ಮಾಡ್ತಾಯಿದ್ರು ಅದನ್ನು ಇಟ್ಕೊಳ್ಳುವಂತಹದ್ದು ಯಾರ ಕೆಲಸ? ಪುರುಷನ ಕೆಲಸ. ಇವಾಗ ನೀವು ಹೇಳಿ, ಈ ಪಟ್ಟಣದಲ್ಲಿರುವಂಥ ಸ್ತ್ರೀಯರು ನಾರ್ಮಲಾಗಿ ಹೇಗಿರ್ತಾರೆ? ಅವ್ರ ಮನೆಗೆ ಹೋದ್ರಿ ಅಂತ ಅಂದ್ಕೊಳ್ಳಿ, ಹೇಗಿರುತ್ತೆ ನಾರ್ಮಲಾಗಿ ಮನೆ? ಸೋಫಾ ಮೇಲೆ ಯಾರು ಕೂತಿರ್ತಾರೆ? ಬೇಗ ಬೇಗ ಹೇಳಬೇಕು. ಸೋಫಾ ಮೇಲೆ ಯಾರು ಕೂತಿರ್ತಾರೆ? ಹೆಂಡತಿ. ಕಾಫಿ ಯಾರು ಮಾಡ್ತಿರ್ತಾರೆ? ಗಂಡ. ಕಾಫಿ ಇನ್ನೂ ಬಂದಿಲ್ಲ ಅಂತ ಆವಾಜ್ ಹಾಕುವಂತಹದ್ದು ಯಾರ ಕೆಲಸ? ಹೆಂಡತಿಯ ಕೆಲಸ. ಈ ಪಟ್ಟಣದಲ್ಲಿರುವಂಥ ಸ್ತ್ರೀಯರು ಹೇಗೆ ಅಂತ ನಿಮಗೆ ಅರ್ಥ ಆಯಿತಾ? ಸ್ತ್ರೀಯರೇ ಹಾಗೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಈ ಪಟ್ಟಣದಲ್ಲಿ ಈ ಗುಣವನ್ನು ಅಲ್ಲಿರುವಂಥ ಸ್ತ್ರೀಯರು ರೂಢಿಸ್ಕೊಂಡಿದ್ದಾರೆ. ಯಾಕೆಂದರೆ ಅರ್ತಮಿ ದೇವಿಯ ಗುಡಿ, ಅರ್ತಮಿಯ ದೇವಿಯ ದೇವಸ್ಥಾನ, ಪೂಜೆ, ಅದು ಅಲ್ಲಿಟ್ಟಿರುವಂತಹ ಪ್ರಭಾವ ಅದು. ಹೌದಾ? ಇವ್ರು ಏನು ಮಾಡಿದ್ದು ನಾನು ಆಗಲೇ ಹೇಳಿದೆ ನಿಮಗೆ, ಸೋಫಾ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಏನೋ ಇನ್ನು ಕಾಫಿ ಬಂದಿಲ್ಲ ಅಂತಿದ್ದಾರೆ ಅಂದರೆ ಅದು ಏನು ಮಾಡಿದಂತೆ? ಪುರುಷನ ಮೇಲೆ ಅಧಿಕಾರ ಚಲಾಯಿಸಿದ ಹಾಗೆ. ಹೌದಾ? ಇವ್ರ ಮನೆಯಲ್ಲೇ ಹಿಂಗೆ ಮಾಡ್ತಾರಂದರೆ ಇವ್ರ ಸಭೆಗಳಿಗೆ ಬಂದರೆ ಇನ್ನೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಅಂದರೆ ಪ್ರಾರಂಭದಲ್ಲಿ, ಪೂರ್ತಿಯಾಗಿ ಮಾರ್ಪಟ್ಟ ಮೇಲಲ್ಲ, ಪ್ರಾರಂಭದಲ್ಲಿ ಹೇಗಿರುತ್ತೆ ಪರಿಸ್ಥಿತಿ? ಅದೇ ನಡೀತಿರುತ್ತಲ್ವ. ಗಂಡನ ಕಡೆ ಹೆಂಡತಿ ಕಣ್ಣು ಬಿಟ್ಟು ನೋಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕಲ್ಲೇ ಗಂಡ. ಹೆಂಡತಿ ಹೇಳಿದ್ದನ್ನು ಗಂಡ ಮಾಡಬೇಕು. ಹಿಂಗಿರುತ್ತಲ್ವ ಪರಿಸ್ಥಿತಿ. ಹೌದಾ? ಅದಕ್ಕೆ ವಾರ್ನ್ ಮಾಡಿ ಆ ರೆಫರೆನ್ಸನ್ನು ಬರೆಸಿರುವಂತಹದ್ದಲ್ಲಿ ಇವಾಗ ಓದೋಣ ಇನ್ನೊಂದು ಸಾರಿ, ಇವಾಗಲಾದರೂ ಅರ್ಥ ಆಗುತ್ತಾ ನಮಗೆ? ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ನೀವೇ ಎಲ್ಲ ಕಡೆ ಹೆಡ್ ಆಗಿರಬೇಕು, ನೀವೇ ಅಧಿಕಾರ ಚಲಾಯಿಸಬೇಕು, ನೀವಾದ ನಂತರವೇ ಎಲ್ಲವೂ ಅಂದ್ಕೊಂಡ್ರೆ ಹೇಗೆ? ನೀವು ಉಪದೇಶ ಮಾಡ್ತೀರಾ, ಕರೆಕ್ಟು. ಅಲ್ಲಿರುವಂಥ ಸ್ತ್ರೀಯರ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ಅವರ ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದ್ರೆ, ನಾವು ಫಸ್ಟು, ಅದಾದ ನಂತರ ಪುರುಷರು, ನಾವು ಮೊಟ್ಟ ಮೊದಲು, ಅದಾದ ನಂತರ ಉಳಿದವರೆಲ್ಲರೂ ಸಹ. ಹಾಗಿದೆ ಮೈಂಡ್ಸೆಟ್. ಅದಕ್ಕೆ ಹೇಳ್ತಿದ್ದಾರೆ, ಫಸ್ಟು ಕೇಳಿಸ್ಕೊಳ್ಳುವಂತಹದನ್ನು ರೂಢಿ ಮಾಡ್ಕೊಳ್ಳಿ, ಕೂತ್ಕೊಂಡು ವಾಕ್ಯವನ್ನು ಕಲ್ತ್ಕೊಳ್ಳಿ. ನೀವು ಹೇಳಬೇಕು ಅನ್ನುವಂಥ ಹಂಬಲ ನಿಮ್ಮಲ್ಲಿರುವುದಕ್ಕಿಂತ ಮುಂಚೆ ವಾಕ್ಯವನ್ನು ನಿಧಾನವಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಉಪದೇಶವನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ಯಾಕೆಂದರೆ ಅಲ್ಲಿರುವಂಥ ಸ್ತ್ರೀಯರಿಗೆ ಕೇಳಿಸ್ಕೊಳ್ಳುವಂಥ ಗುಣ ಇಲ್ಲ. ಯಾಕೆಂದರೆ ಇಷ್ಟು ವರ್ಷ ಹೆಂಗಿದ್ದವರು ಅವರೆಲ್ಲರೂ ಸಹ? ಹೆಂಗಿದ್ದವರು? ಕೇಳಿಸ್ಕೊಂಡಂಥವರ, ಹೇಳಿ ಆಜ್ಞೆ ಕೊಟ್ಟಂಥವ್ರ? ಆಜ್ಞೆ ಕೊಡುವಂಥವರು. ಇವ್ರಿಗೆ ಯಾವ ಗುಣ ಇಲ್ಲ? ಕೇಳಿಸ್ಕೊಳ್ಳುವಂಥ ಸ್ವಭಾವ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಉಪದೇಶವನ್ನು ಮೊಟ್ಟ ಮೊದಲು ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಅಂದರೆ ಸ್ಟೇಜ್ ಮೇಲೆ ಬಂದು ಮಾತಾಡುವುದು ಅದೊಂದೇ ಅಲ್ಲ ಉಪದೇಶಕ್ಕಿರುವಂಥ ಅರ್ಥ. ನೀವು ಹಿಂಗೆ ಇರಬೇಕು, ನೀವು ಹಾಗೆ ಇರಬೇಕು, ನಾನು ಹೇಳ್ದಂಗೆ ಇರಬೇಕು, ನಾನು ಹಾಕಿದಂತಹ ಲೈನನ್ನು ನೀವು ಕ್ರಾಸ್ ಮಾಡೋ ಹಾಗಿಲ್ಲ. ಇದನ್ನೆಲ್ಲ ಏನಂತ ಕರಿತೀವಿ? ನೀವು ಆಗಾಗ ಮಾತಾಡುತ್ತಿರ್ತೀರಲ್ವ ನಿಮ್ಮ ಮನೆಯಲ್ಲಿ. ಅಧಿಕ ಪ್ರಸಂಗಿ ಮಾತಾಡಿದ್ದೀರಾ? ಈ ಪದವನ್ನು ಉಪಯೋಗ ಮಾಡ್ಕೊಂಡಿದ್ದೀರಾ? ಅಧಿಕ ಪ್ರಸಂಗಿತನ. ಎಲ್ಲದಕ್ಕೂ ಬುದ್ಧಿ ಹೇಳುವಂತಹದ್ದು. ತಪ್ಪು ನಮ್ಮದೇ ಇರುತ್ತೆ, ಆದರೂ ಬುದ್ಧಿ ಹೇಳ್ತಿರ್ತೀವಿ. ಹೌದಾ? ಅದನ್ನೇ ಅಲ್ಲಿ ಹೇಳ್ತಿರುವಂತಹದ್ದು. ಸ್ತ್ರೀಯರು ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ಚಲಾಯಿಸುವುದಕ್ಕಾಗಲಿ ನಿಮಗೆ ಅವಕಾಶ ಇಲ್ಲ. ನೀವು ಆ ಕಾಂಟೆಕ್ಸ್ಟಲ್ಲಿ ಯೋಚನೆ ಮಾಡಬೇಕು. ಇದು ಸ್ಟೇಜ್ ಮೇಲೆ ನಿಂತು ಬೋಧನೆ ಮಾಡುವಂತಹದ್ರ ಬಗ್ಗೆ ಮಾತಾಡ್ತಿಲ್ಲ. ಯಾವುದಾದ್ರೂ ಒಂದು ಸ್ತ್ರೀ ಸ್ಟೇಜ್ ಮೇಲೆ ಬಂದು ತಗ್ಗಿಸ್ಕೊಂಡು ಪ್ರಸಂಗ ಮಾಡ್ತಿದ್ರೆ ಈ ಮಾತಾಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ನೀವು ಉಪದೇಶ ಮಾಡಬಾರ್ದು ಅಂತಾರೆ ಅಂತ ನಿಮಗೆ ಅನ್ಸುತ್ತಾ? ತುಂಬ ಹೋಗಿದೆ ಅಹಂಕಾರ. ಇಷ್ಟು ವರ್ಷ ರೂಢಿಸ್ಕೊಂಡಿರುವಂತಹದ್ದು, ಇಷ್ಟು ವರ್ಷ ಪುರುಷರನ್ನು ಹಿಂದೆ ಇಟ್ಕೊಂಡು ಬದುಕಿದಂತಹ ಜೀವನ ಎಫೆಸಿ ಪಟ್ಟಣದಲ್ಲಿರುವಂತಹ ಸ್ತ್ರೀಯರದ್ದು. ಅದಕ್ಕೆ ಅಲ್ಲಿ ನೀಟಾಗಿ ಹೇಳ್ತಿರುವಂತಹದ್ದು, ಅಧಿಕ ಪ್ರಸಂಗಿತನಕ್ಕಾಗಲಿ ಅಧಿಕಾರವನ್ನು ಚಲಾಯಿಸುವುದಕ್ಕಾಗಲಿ ನಿಮಗೆ ಹಕ್ಕು ಇಲ್ಲ. ಮುಂದೆ ಓದೋಣ. ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ, ಅವರು ಮೌನವಾಗಿರಬೇಕು. ಅದಕ್ಕೆ ಕೆಳಗಡೆ ಅದೇ ವಚನದಲ್ಲಿ ಕೆಳಗಡೆ ಏನಂತ ಹೇಳ್ತಿದ್ದಾರೆ? ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ? ನೀವಿಷ್ಟು ದಿನ ನೀವು ಮುಂದೆ ನಿಂತ್ಕೊಂಡು ಲೋಟ ತಟ್ಟೆಯನ್ನೆಲ್ಲ ಗಂಡನ ಕೈಯಲ್ಲಿ ಹಿಂದೆ ಕೊಟ್ಟು ನೀವು ಜೀವನ ಮಾಡಿರ್ಬೋದು. ಆದರೆ ಫಸ್ಟ್ ಯಾರು ನಿರ್ಮಾಣ ಆದರು? ನಿಮ್ಮ ಪ್ರಕಾರ ಇದು ಸರಿ, ದೇವರ ಪ್ರಕಾರ ಪುರುಷರ ಕುಟುಂಬಕ್ಕೆ ತಲೆ ಅಂತ ಹೇಳಿ ವಾರ್ನ್ ಮಾಡಿ ಎಚ್ಚರಿಸ್ತಿರುವಂತಹ ಘಟನೆ ಅದು. ಹೌದಾ? ತಿಮೋಥಿಯನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಪೌಲನ್ನು, ಈ ಥರ ಎಚ್ಚರಿಸಬೇಕು. ನೀನು ಒಂದು ಸಭೆಯನ್ನು ನೋಡ್ಕೊಳ್ತಿದ್ಯಲ್ವ, ಎಫೆಸಿ ಪಟ್ಟಣದಲ್ಲಿರುವಂಥ ಸಭೆಯನ್ನು ನೀನು ಕೇರ್ ಟೇಕ್ ಮಾಡ್ತಿದ್ಯಲ್ವ, ಫೋರ್ಸಿ ಮಾಡ್ತಿದ್ಯಲ್ವ, ಅದಕ್ಕೋಸ್ಕರ ನೀನೇನು ಮಾಡಬೇಕು? ಈ ಗುಣಗಳಿಂದ ಅವರು ತುಂಬಿರುವಂತೆ. ಇಷ್ಟರವರೆಗೂ ರೂಢಿಸ್ಕೊಂಡಿರುವಂತಹ ಗುಣ ಅಲ್ಲ, ಈಗ ಹೊಸ ಗುಣದಿಂದ ಅವ್ರೇನು ಅಂದ್ಕೊಂಡಿದ್ದಾರೋ ಅದು ಸರಿಯಲ್ಲ, ದೇವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಅವರಲ್ಲಿ ರೂಢಿಸು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಮಾತಾಡಿದಂತಹ ಮಾತುಗಳದೆಲ್ಲವೂ ಸಹ. ಅರ್ಥ ಆಯ್ತಾ? ಕೊರಿಂಥಿ ಪತ್ರಿಕೆಯಲ್ಲಿರುವಂತಹ ಆ ಸಂದರ್ಭ, ತಿಮೋಥಿ ಪತ್ರಿಕೆಯಲ್ಲಿರುವಂಥ ಈ ಸಂದರ್ಭ ಎರಡೂ ಕ್ಲಿಯರ್ ಆಗಿದೆಯಾ ನಮಗೆ?
ಇಷ್ಟಕ್ಕೂ ಯಾರಾದರೂ ಬಂದು ನಿಮ್ಮ ಹತ್ರ ಸ್ತ್ರೀಯರು ಪ್ರಸಂಗ ಮಾಡಬಾರ್ದು, ವಾಕ್ಯ ಹೇಳಬಾರ್ದು ಅಂದರೆ ಅವ್ರಿಗೆ ತೋರಿಸ್ಲಿಕ್ಕೋಸ್ಕರ ಒಂದಷ್ಟು ವಚನಗಳನ್ನು ನೋಡೋಣ. ಈಗ ಅವ್ರಿಗೆ ಸುಸ್ತಾಗುವವರೆಗೂ ನೀವು ತೋರಿಸ್ಬೋದು, ಅಷ್ಟು ವಚನಗಳಿದೆ ಸತ್ಯವೇದದಲ್ಲಿ. ಸ್ತ್ರೀಯರು ಬೋಧನೆ ಮಾಡಿರುವಂತಹದ್ದು, ವಾಕ್ಯ ಹೇಳಿರುವಂತಹದ್ದು ಎಷ್ಟು ಘಟನೆಗಳಿದೆ. ನಿಮ್ಮನ್ನು ಕೇಳ್ತಾರಲ್ವ, ಬಂದು ಪ್ರಶ್ನೆ ಕೇಳ್ತಾರಲ್ವ, ಸ್ತ್ರೀಯರು ಹಿಂಗೆ ಮಾಡಬಾರ್ದಂತ ಸತ್ಯವೇದದಲ್ಲಿ ಇದೆಯಲ್ವ ಬ್ರದರ್ ಅಂತ ಹೇಳಿ ಕೇಳ್ತಾರಲ್ವ, ಅವ್ರಿಗೆ ಸುಸ್ತಾಗುವವರೆಗೂ ತೋರಿಸುವಷ್ಟು ರೆಫರೆನ್ಸ್ಗಳಿದೆ ಸತ್ಯವೇದದಲ್ಲಿ. ಸ್ತ್ರೀಯರು ವಾಕ್ಯ ಹೇಳಿರುವಂತಹದ್ದು, ಬೋಧನೆ ಮಾಡಿರುವಂತಹದ್ದು ನೋಡೋಣ. ಬೇಗ ಬೇಗ ತೆಗೆದು ನೋಡ್ತೀರಾ? ಓದುವಂಥವ್ರು ರೆಡಿ ಇರಿ. ಪ್ರಪ್ರಥಮವಾಗಿ ನ್ಯಾಯಸ್ಥಾಪಕರ ಗ್ರಂಥ 4ನೇ ಅಧ್ಯಾಯ 4ನೇ ವಚನ. ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಪ್ರವಾದಿಯಲ್ಲ, ಈಕೆ ಯಾರು? ಪ್ರಾಫಿಟಸ್, ಪ್ರವಾದಿನಿ. ಸ್ತ್ರೀನಾ? ಪ್ರವಾದಿನಿ ಅಂದರೆ ಸ್ತ್ರೀ ಹೌದಾ ಅಲ್ವಾ? ಹೌದಾ? ಹಾಂ. ಏನು ಮಾಡ್ತಿದ್ರಂತೆ? ಪ್ರವಾದನೆ ಮಾಡುವಂಥ ಕೆಲಸ ಮಾಡ್ತಿದ್ರಂತೆ. ಪ್ರವಾದನೆ ಅಂದರೆ 4 ಗೋಡೆಗಳ ಮಧ್ಯ ಮಾಡುವಂಥ ಕೆಲಸನ. ನೀವು ಹೇಳಿ, 4 ಗೋಡೆಗಳ ಮಧ್ಯ ಮಾಡುವಂಥ ಕೆಲಸನ, ಜನರ ಮಧ್ಯ ಮಾಡುವಂಥ ಕೆಲಸನ? ಜನರ ಮಧ್ಯ ಮಾಡುವಂಥ ಕೆಲಸ. ಇಸ್ರಾಯೇಲ್ಯರು ಅನ್ನುವಂತಹ ಸಮೂಹಕ್ಕೆಲ್ಲವೂ ಸಹ ಒಂದು ಕಾಲದಲ್ಲಿ ಯಾರು ನ್ಯಾಯ ತೀರಿಸ್ತಿದ್ರು? ದೆಬೋರಳು ಅನ್ನುವಂತಹ ಪ್ರವಾದಿನಿ. ಈಕೆಗಿರುವಂಥ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈಕೆ ಪ್ರವಾದಿನಿನೂ ಹೌದು, ನ್ಯಾಯಸ್ಥಾಪಕಿನೂ ಹೌದು. ಪ್ರವಾದಿನಿ ಪ್ಲಸ್ ನ್ಯಾಯಸ್ಥಾಪಕಿ. ಮುಂದೆ ಹೋದೋಣ. ಹೌದಾ? ಏನು ಅರ್ಥ ಆಯಿತು ನಮಗೆ ಈ ಮಾತಿನಿಂದ? ಎಲ್ಲಿ ಕೂತ್ಕೊಳ್ತಿದ್ರಂತೆ ನ್ಯಾಯ ತೀರಿಸಲಿಕ್ಕೋಸ್ಕರ? ಆಕೆಯು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಹಸಿನಳಾಗಿರುವಲ್ಲಿ ಇಸ್ರಾಯೇಲಿಯರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು. ಇಸ್ರಾಯೇಲಿಯರು ಬರ್ತಿದ್ರಂತೆ. ಎಲ್ಲಿ ಕೂತಿದ್ರಂತೆ ಈ ಪ್ರವಾದಿನಿ? ಬಹಿರಂಗವಾಗಿ ಒಂದು ಮರದ ಕೆಳಗೆ ಕೂತಿದ್ರೆ ಈಕೆಯನ್ನು ಹುಡುಕೊಂಡು ಬರ್ತಿದ್ರಂತೆ. ಅವಾಗ ನ್ಯಾಯ ತೀರಿಸ್ತಿದ್ರಂತೆ ಈ ಪ್ರವಾದಿನಿ. ಹೌದಾ? ನೆನ್ಪಿಟ್ಕೊಳ್ಳಿ ಹೆಸರನ್ನು. ಹೆಸರೇನು? ದೆಬೋರ. ಪ್ರವಾದಿನಿನ? ಪ್ರವಾದಿನಿ ಹೌದಾ ಅಲ್ವಾ? ಹೌದು. ನ್ಯಾಯಸ್ಥಾಪಕಿನ? ಹೌದು. ಪ್ರವಾದಿನಿನೂ ಹೌದು, ನ್ಯಾಯಸ್ಥಾಪಕಿನೂ ಹೌದು. ಪಬ್ಲಿಕ್ಕಲ್ಲಿ ವಾಕ್ಯ ಹೇಳ್ತಿದ್ಲು, ಪಬ್ಲಿಕ್ಕಲ್ಲಿ ದೇವರ ಮಾತನ್ನು ಜನರಿಗೆ ತಿಳಿಸ್ತಿದ್ಲು. ನೆಕ್ಸ್ಟ್, ಅರಸುಗಳು 2ನೇ ಗ್ರಂಥ 22ನೇ ಅಧ್ಯಾಯ 14ನೇ ವಚನ. 22-14. ಇಲ್ಲೂ ಯಾರು ಕಾಣಿಸ್ತಿದ್ದಾರೆ ನಮಗೆ? ಪ್ರವಾದಿನಿ. ಯಾರಂತ? ಈಕೆ ಹೆಸರೇನು? ಆಗ ಯಾಜಕನಾದ ಹಿಲ್ಕೀಯನು, ಅಹಿಕಾಮ್, ಅಕ್ಬೋರ್, ಶಾಫಾನ್, ಆಸಾಯ್ ಎಂಬವರು ಹುಲ್ದ ಎಂಬ ಪ್ರವಾದಿನಿಯ ಬಳಿಗೆ ಹೋಗಿ ಆಕೆಯ ಹತ್ತಿರ ವಿಚಾರಿಸಿದರು. ಪ್ರವಾದಿನಿ. ಎಷ್ಟು ಜನ ಪ್ರವಾದಿನಿಯರಿದ್ದಾರೆ ನೋಡಿ. ಪ್ರವಾದಿಗಳು ಮಾತ್ರ ನಮಗೆ ಗೊತ್ತಿದ್ದಂತಹದ್ದು. ಸತ್ಯವೇದದಲ್ಲಿ ಯಾರೂ ಇದ್ದಾರೆ? ಪ್ರವಾದಿನಿ. ಒಂದು ವೇಳೆ ಬೋಧನೆ ಮಾಡಬಾರ್ದು ಸ್ತ್ರೀ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಬಿಡ್ತಾಯಿದ್ರು ದೇವರು? ಪ್ರವಾದಿನಿಯನ್ನಾಗಿ ಸ್ತ್ರೀಯನ್ನು ಏನಕ್ಕೋಸ್ಕರ ನೇಮಿಸ್ತಾ ಇದ್ರು? ನೆಕ್ಸ್ಟ್, ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಚನ. 2:28. ದೇವರು ಹೇಳ್ತಿರುವಂತಹ ಮಾತು ಏನಂತೆ? ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಯಾರ್ಯಾರು ಪ್ರವಾದನೆ ಮಾಡ್ತಾರೆ? ಬರೀ ಗಂಡಸರು ಮಾತ್ರ ಅಂತ ಹೇಳಿದ್ದಾರೆ? ಯಾರೂ ಮಾಡ್ತಾರಂತೆ? ಹೆಂಗಸರು ಮಾಡ್ತಾರೆ. ದೇವರೇ ಹೇಳ್ತಿರ್ಬೇಕಾದ್ರೆ ನಮಗೇನು ಪ್ರಾಬ್ಲಮ್? ಹೌದಾ ಇಲ್ವಾ? ದೇವರು ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೀನಿ, ನಿಮ್ಮಲ್ಲಿರುವಂತಹ ಗಂಡಸರು ಹೆಂಗಸರು, ಜೆಂಟ್ಸು ಲೇಡೀಸು ಇಬ್ಬರೂ ಸಹ ಪ್ರವಾದಿಸ್ತಾರೆ, ಇಬ್ಬರೂ ಸಹ ಜನರ ಮಧ್ಯದಲ್ಲಿ ವಾಕ್ಯ ಹೇಳ್ತಾರೆ. ಮುಂದೆ ಹೋದೋಣ. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. 29ನೇ ವಚನ. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಯಾರ್ಯಾರ ಮೇಲೆ? ದಾಸ ದಾಸಿ ಅಂದರೆ ಯಾರು? ಸ್ತ್ರೀಯರ. ಸ್ತ್ರೀಯರು ಇದ್ದಾರೆ ಈ ಕ್ಯಾಟಗರಿಯಲ್ಲಿ? ಹೌದು. ಎಷ್ಟು ವಚನವನ್ನು ನೋಡಿದ್ದೀವಿ? ಪ್ರಪ್ರಥಮ ವಚನದಲ್ಲಿ ಯಾರು ಕಾಣಿಸಿದ್ರು ನಮಗೆ ಪ್ರವಾದಿನಿಯಾಗಿ? ದೆಬೋರ. 2ನೇ ವಚನದಲ್ಲಿ ಯಾರು ಕಾಣಿಸಿದ್ರು? ಹುಲ್ದ. ಈಗ 3ನೇದಾಗಿ ಯೋವೇಲನ ಪತ್ರಿಕೆಯಲ್ಲಿ, ಈ ಯೋವೇಲನ ಗ್ರಂಥದಲ್ಲಿ ಬರ್ತಿರುವಂತಹ ಪ್ರವಾದನೆ ಹೊಸ ಒಡಂಬಡಿಕೆಯಲ್ಲಿ ನೆರವೇರುತ್ತೆ. ವಚನವನ್ನು ಮಾತ್ರ ಬರೆದಿಟ್ಕೊಳ್ಳಿ, ಓದಬೇಡಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17-18. ಈ ಯೋವೇಲನ ಗ್ರಂಥದಲ್ಲಿ ಬರೆದಿರುವಂತಹ ಪ್ರವಾದನೆ ಅಲ್ಲಿ ನೆರವೇರುತ್ತೆ ಅಂತಲೂ, ನೆರವೇರಿಸಿದ್ದೀನಿ ಅಂತಲೂ, ನೆರವೇರಿದೆ ಅಂತ ಹೇಳಿ ದೇವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ. ನಾನು ಹೇಳಿದ್ನಲ್ಲ ಒಂದು ಕಾಲದಲ್ಲಿ ಸ್ತ್ರೀಯರು ಪುರುಷರು ಇಬ್ಬರ ಮೇಲೂ ಸುರಿಸ್ತೀನಿ ಅಂತ, ಈಗ ಆಗಿದೆ ಕೆಲಸ ಅನ್ನುವಂಥ ಕ್ಲಾರಿಫಿಕೇಷನನ್ನು ಕೊಡ್ತಾರೆ ಅಪೊಸ್ತಲರ ಕೃತ್ಯಗಳಲ್ಲಿ. ಓಕೆ. 4ನೇದಾಗಿ ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 9ನೇ ವಚನ. 21:9. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇಷ್ಟಕ್ಕೂ? ಫಿಲಿಪ್ಪನ ಬಗ್ಗೆ. ಮೇಲೆ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದು ಫಿಲಿಪ್ಪನ ಬಗ್ಗೆ ಹೇಳಿರುವಂಥ ಮಾತು ಅಂತ. ಈಗ ಓದಿ.
ನಮಗೆ ಬೇಕಾಗಿದ್ದಂತಹದ್ದು 8ನೇ ವಚನದಿಂದ ಓದ್ತಿದ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಂದು ದಿವಸ ಇದ್ದು ಮರು ದಿವಸ ಹೊರಟು ಕೈಸೇರಿಯಕ್ಕೆ ಬಂದು ಸವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ. ಯಾರ ಮನೆ? ಫಿಲಿಪ್ಪನ ಮನೆ. ಓಕೆ. ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳಿಕೊಂಡೆವು. ಅವನು ಆ 7 ಒಬ್ಬನು. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ಎಷ್ಟು ಜನ ಪ್ರವಾದಿಗಳು ಸಿಕ್ಕಿದ್ರು ನಿಮಗೆ? ಒಬ್ಬರ ಇಬ್ಬರ? 4 ಜನ ಒಟ್ಟಿಗೆ ಒಂದೇ ಮನೆಯಲ್ಲಿ ಪ್ರವಾದನೆ ಮಾಡ್ತಿದ್ರ. ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲೂ ಸ್ತ್ರೀಯರು ಪ್ರವಾದಿಸಿದ ಹಾಗಿದೆ, ಸ್ತ್ರೀಯರು ಬೋಧಿಸಿದ ಹಾಗಿದೆ. ಒಂದು ವೇಳೆ ತಪ್ಪು ಅಂದಿದ್ರೆ ಇವ್ರದ್ದೆಲ್ಲ ಏನಕ್ಕೋಸ್ಕರ ಹೈಲೈಟ್ ಮಾಡಿ ಬರೆಸ್ತಿದ್ರು ದೇವರು. ಇದು 4ನೇ ಸಂದರ್ಭ ಅಲ್ವಾ ನಾವು ನೋಡಿತ್ತು. ಮೊದಲನೆಯದು ದೆಬೋರ, 2ನೇದು ಹುಲ್ದ, 3ನೇದು ಹಳೆ ಒಡಂಬಡಿಕೆಯಲ್ಲಿ ಹೇಳಿದಂತಹ ಪ್ರವಾದನೆ ವಚನ, ಹೌದಾ? ದಾಸದಾಸಿಯರು, ಹೆಂಗಸರು, ಗಂಡಸರು ಅಂತ ಹೇಳಿದಂತಹ ಮಾತು. 4ನೇದಾಗಿ ನಾವು ಈಗ ನೋಡಿದಂತಹದ್ದು ಫಿಲಿಪ್ಪಿಯ 4 ಜನ ಹೆಣ್ಣು ಮಕ್ಕಳೂ ಸಹ ಪ್ರವಾದಿನಿಯರೇ. 5ನೇದಾಗಿ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 24ನೇ ವಚನ. ಅಷ್ಟರೊಳಗೆ ಅಲೆಕ್ಸಾಂದ್ರಿಯಾದಲ್ಲಿ ಹುಟ್ಟಿದ ಅಪೊಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು. 25ನೇ ವಚನ. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾ ಸ್ನಾನವನ್ನು ಮಾತ್ರ ಬಲ್ಲವನಾದಾಗಿಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಲೈಟಾಗಿ ಹೇಳಿ ಉಪದೇಶ ಮಾಡಿದರಂತೆ. ಇದನ್ನು ನೋಡಿದಂತಹ ಇಬ್ಬರಿದ್ದರಂತೆ ಅಲ್ಲಿ. 26ನೇ ವಚನ. ಯಾರ್ಯಾರು? ಅವನು ಸಭಾಮಂದಿರದಲ್ಲಿ ಧೈರ್ಯದಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದನು. ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು, ಅಕ್ವಿಲ್ಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಯಾರು ಕರ್ಕೊಂಡೋದ್ರಂತೆ ಮನೆಗೆ? ಅಕ್ವಿಲ್ಲ, ಪ್ರಿಸ್ಕಿಲ್ಲ. ಪ್ರಿಸ್ಕಿಲ್ಲ ಯಾರು? ಸ್ತ್ರೀನ? ಹಾಂ. ಮನೆಗೆ ಕರ್ಕೊಂಡು ಹೋಗಿ ವಾಕ್ಯ ಹೇಳಿ ಒಬ್ಬ ವ್ಯಕ್ತಿಯನ್ನು ಬಲಪಡಿಸ್ತಿದ್ದಾರೆ. ಆ ಕೆಲಸನೂ ಮಾಡಿದ್ರೆ? ಹಾಂ. ಸ್ತ್ರೀನೂ ಇದ್ದಾರ ಕೆಲಸದಲ್ಲಿ? ಹೌದು. ನಾವು ಸ್ತ್ರೀಯರು ವಾಕ್ಯ ಹೇಳಬಾರ್ದು ಅಂದ್ವಿ. ಒಂದು ವೇಳೆ ಸ್ತ್ರೀಯರಿಗೆ ಆಫರ್ ಕೊಟ್ವಿ ಅಂತ ಅಂದ್ಕೊಳ್ಳಿ, ನೀವು ವಾಕ್ಯ ಹೇಳೋಂಗಿಲ್ಲ, ನೀವು ಪರೀಕ್ಷೆ ಬರೆಯೋಂಗಿಲ್ಲ. ಆ ವಾಕ್ಯ ಹೇಳಲಿಕ್ಕೆ ಅಲ್ವಾ ಪರೀಕ್ಷೆ? ವಾಕ್ಯನೇ ಹೇಳೋಂಗಿಲ್ಲ ಅಂದರೆ ಪರೀಕ್ಷೆ ಏನಕ್ಕೋಸ್ಕರ? ಬೇಡ, ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಅವ್ರ ಸಭೆಗೆ ಇನ್ನೇನಕ್ಕೋಸ್ಕರ ಬರಬೇಕು ಹೇಳಿ? ಅವ್ರ ಸಭೆಗೆ ಇನ್ನೇನಕ್ಕೋಸ್ಕರ ಬರಬೇಕು? ಅವ್ರ ಮೈಂಡ್ಸೆಟ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಗೊತ್ತಾ? ನಿಮಗೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಪ್ರಪಂಚದಾದ್ಯಂತ ಒಂದು ಕಾನೂನು ಬಂತು ಅಂತ ಅಂದ್ಕೊಳ್ಳಿ. ಏನು ಕಾನೂನು? ಸ್ತ್ರೀಯರು ಎಷ್ಟೇ ಓದಿದ್ರು, PhD ಮಾಡಿದ್ರು, MBA ಮಾಡಿದ್ರು, ಏನು ಮಾಸ್ಟರ್ ಡಿಗ್ರಿಗಳು ಮಾಡ್ಕೊಂಡು ಹೋದರೂ ಸಹ ನಿಮಗೆ ಈ ಲೋಕದಲ್ಲಿ ಎಲ್ಲೂ ಸಹ ಉದ್ಯೋಗ ಕೊಡೋದಿಲ್ಲ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಎಷ್ಟು ಜನ ಓದ್ತೀರಾ? ಎಷ್ಟು ಜನ ಓದಿಸ್ತಾರೆ? ಹೌದಾ? ಯಾರಾದರೂ ಓದಿಸ್ತಾರ? ಇವರು ಸಹ ಓದೋದಿಲ್ಲ, ಕೆಲಸ ಕೊಡೋಲ್ಲ ಅಂದಮೇಲೆ ಮತ್ತೇನಕ್ಕೆ ಓದುವಂಥದ್ದು ಸುಮ್ಮನೆ? ಹೌದಾ? ಹಾಂ. ಮತ್ತು ವಾಕ್ಯ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕೇಳುವಂತಹದ್ದು ಏನಕ್ಕೋಸ್ಕರ? 4 ಜನರ ಹತ್ರ ಇವ್ರು ಕೇಳಿರುವಂತಹ ಮಾಹಿತಿಯನ್ನು ಹಂಚ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ಅಂದರೆ ಕೇಳುವಂತಹದ್ದೇನಕ್ಕೋಸ್ಕರ? ಪರೀಕ್ಷೆ ಬರೆಯುವಂತಹದ್ದೇನಕ್ಕೋಸ್ಕರ? ಕಲಿಯುವಂತಹದ್ದೇನಕ್ಕೋಸ್ಕರ? ಅದಕ್ಕೆ ದೇವರು ಅನ್ಯಾಯವನ್ನು ಮಾಡ್ತಿಲ್ಲ. ಎಲ್ಲರಿಗೂ ಈಕ್ವಲ್ ಆಗಿರುವಂಥ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವರು ವಾಕ್ಯ ಹೇಳಬೇಕು, ಹೇಳಬಹುದು ಅಲ್ಲ, ಹೇಳಬೇಕು. ಸತ್ಯವೇದದಲ್ಲಿ ಸಾಕಷ್ಟು ಜನ ಪ್ರವಾದಿನಿಯರಿದ್ದಾರೆ, ವಾಕ್ಯ ಹೇಳುವಂಥವರಿದ್ದಾರೆ, ಬಲಪಡಿಸಿರುವಂಥವರಿದ್ದಾರೆ ವಾಕ್ಯ ಹೇಳಿ ಇನ್ನೊಬ್ಬರನ್ನು. ಹೌದಾ? ಈಗ ನೀವು ನೋಡಿದಂತಹದ್ದು ಎಷ್ಟನೇ ಸಂದರ್ಭ? ಪ್ರಿಸ್ಕಿಲ್ಲಳ ಸಂದರ್ಭ. 5ನೇದ 6ನೇದು ಬರ್ಕೊಳ್ಳಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ. ಪೌಲನೇ ಏನಂತ ಮಾತಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಷ್ಟಕ್ಕೂ ನೀವು 14ನೇ ಅಧ್ಯಾಯ 34ನೇ ವಚನದಲ್ಲಿ ಒಂದು ವಚನವನ್ನು ಓದಿದ್ರಲ್ವ, ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು ಅಂತ. ಆ ವಚನ ಬರೆದಿರುವಂತಹ ಲೇಖಕರು ಯಾರು? ಕೊರಿಂಥಿ ಪತ್ರಿಕೆ ಮೊದಲನೇ ಪತ್ರಿಕೆ 14:34 ಯಾರು ಬರೆದಿರುವಂತಹದ್ದು? ಪೌಲನು. ಕೊರಿಂಥಿ ಪತ್ರಿಕೆ ಇವಾಗ ನಾವು ಓದ್ತಿರುವಂತಹ ವಚನ 11ನೇ ಅಧ್ಯಾಯ 5ನೇ ವಚನವನ್ನು ಯಾರು ಬರೆದಿದ್ದಾರೆ? ಪೌಲನೇ. ಹಾಗಾದರೆ ಅಲ್ಲಿ ಮೌನವಾಗಿರಿ ಅಂತ ಹೇಳಿ ಇಲ್ಲೇನು ಹೇಳ್ತಿದ್ದಾರೆ ಅಂತ ಹೇಳಿ ನೋಡೋಣ. ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀ ಏನು ಹಾಕ್ಕೋಬೇಕಂತೆ? ಪ್ರಾರ್ಥನೆ ಪ್ರವಾದನೆ ಮಾಡುವುದಕ್ಕಿಂತ ಮುಂಚೆ ತಲೆ ಮೇಲೆ ಮುಸುಕು ಹಾಕ್ಕೊಂಡು ಮಾಡ್ಬೋದಾ? ಇಲ್ಲಿ ಮಾಡ್ಬೋದು ಅನ್ನೋ ಥರನೇ ಬರೆದಿದ್ದಾರೆ. ಹಾಂ, ಪೌಲನೇ ಬರೆದಿರುವಂತಹದ್ದು. ಆ ಮಾತಲ್ಲೂ ಪೌಲನೇ ಬರೆದಿರುವಂತಹದ್ದು, ಸ್ತ್ರೀಯರು ಸುಮ್ಮನಿರಬೇಕು ಅಂತ ಹೇಳಿ. ಈ ಮಾತಲ್ಲಿ ಏನು ಹೇಳ್ತಿದ್ದಾರೆ? ಇಲ್ಲಿ ಮಾಡ್ಬೋದು ಅಂತಿದ್ದಾರೆ, ಅಲ್ಲಿ ಮಾಡಬಾರ್ದು ಅಂತಿದ್ದಾರೆ. ನಿಜ ಯಾವುದು? ಇಲ್ಲಿ ಮಾಡ್ಬೋದು ಅಂತ ನೀಟಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಯಾಕೆ ಮಾಡಬಾರ್ದು ಅನ್ನುವುದರ ಹಿಂದೆ ಒಂದು ಕಾರಣ ಇದೆ. ಅಲ್ಲಿ ಏನಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳಿದ್ರು ಅನ್ನೋದರ ಹಿಂದೆ ಒಂದು ಕಾರಣ ಇದೆ. ಈ ವಚನವೂ ಸಹ ಸ್ತ್ರೀಯರಿಗೆ ವಾಕ್ಯ ಹೇಳಲಿಕ್ಕೆ ದೇವರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂತಹ ಕ್ಯಾಟಗರಿ ಕೆಳಗೆ ನೀವು ಬರ್ಕೋಬೋದು. ಸೊ ಇದು ನಿಮಗೆ ಸಿಕ್ಕಿರುವಂತಹ 6ನೇ ರೆಫರೆನ್ಸ್. ಹೌದಾ? 7ನೇದು ಬರ್ಕೊಳ್ಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ
1ನೇ ವಚನ. ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಈ ಫೋಯಿಬೆ ಏನಂತೆ ಇಷ್ಟಕ್ಕೂ? ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ಸಭೆಯ ಸೇವಕಳಾಗಿದ್ದಾಳೆ. ಆ ಸಭೆಯ ಪಾಲನೆ ಮಾಡ್ತಿದ್ದಾಳಂತೆ ಈ ಸ್ತ್ರೀ. ಈ ಸ್ತ್ರೀಯ ಹೆಸರೇನು? ಫೋಯಿಬೆ. ಸಭೆಯ ಪಾಲನೆಯೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬೋಧನೆ ಮಾಡುವಂತಹ ತಪ್ಪ? ಹೆಂಗೆ ತಪ್ಪಾಗೋಗುತ್ತೆ? ಓಕೆ, 8ನೇದು ಬರ್ಕೊಳ್ಳಿ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 16ನೇ ವಚನ. ಯೇಸು ಆಕೆಗೆ ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. 17ನೇ ವಚನ. ಯೇಸು ಆಕೆಗೆ ನನ್ನನ್ನು ಹಿಡಿಯಬೇಡ, ಏಕೆಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಯಾರ ಕೈಯಲ್ಲಿ ಹೇಳಿ ಕಳಿಸ್ತಿದ್ದಾರೆ ಈ ಮಾತನ್ನು? ಯೇಸು ಕ್ರಿಸ್ತರು ಯಾರ ಕೈಯಲ್ಲಿ ಹೇಳಿ ಕಳಿಸ್ತಿದ್ದಾರೆ? ಎದ್ದ ನಂತರ ನಾನು ಎದ್ದಿದ್ದೀನಿ, ಆದರೆ ಎದ್ದು ನನ್ನ ತಂದೆ ಬಳಿಗೆ ಹೋಗುವಂತಹ ಅವಶ್ಯಕತೆ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅನ್ನುವಂತಹ ಈ ಮಾತಿನ ಸಾರಾಂಶವನ್ನು ಯಾರ ಕೈಯಲ್ಲಿ ಹೇಳಿ ಕಳಿಸ್ತಿದ್ದಾರೆ? ಸ್ತ್ರೀ. ನೀನು ಯಾಕೆ ಬಂದಿದ್ಯಾ? ಹೋಗು, ಪುರುಷನನ್ನು ಯಾರನ್ನಾದ್ರೂ ಕಳಿಸೋರ ಹತ್ರ ಹೇಳ್ತೀನಿ ಅಂದ್ರೆ ಸುವಾರ್ತೆ ಅಂದರೆ ಏನು ಇಷ್ಟಕ್ಕೂ? ಯೇಸು ಕ್ರಿಸ್ತರ ಮರಣ ಸಮಾಧಿ ಪುನರುತ್ಥಾನ. ಇಲ್ಲಿ ಹೇಳಿ ಕಳಿಸ್ತಿರುವಂತಹ ಪುನರುತ್ಥಾನನೇನ ಯಾರ ಕೈಯಲ್ಲಿ ಯೇಸು ಕ್ರಿಸ್ತರು ಹೇಳಿ ಕಳಿಸ್ತಿದ್ದಾರೆ? ಸುವಾರ್ತೆಯನ್ನು ಸ್ತ್ರೀಗೆ ಹೇಳಿ ಆ ಸ್ತ್ರೀಗೆ ಹೋಗಿ ಅಪ್ಪಣೆ ಕೊಡ್ತಿದ್ದಾರೆ, ನೀನು ಹೋಗಿ ಅವ್ರಿಗೆ ಹೇಳು ಇದನ್ನು ಅಂತ ಹೇಳಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿರುವಂತಹ ಮಾಹಿತಿಯನ್ನು ಪ್ರಪ್ರಥಮವಾಗಿ ಲೋಕಕ್ಕೆ ತಿಳಿಸಬೇಕು ಅನ್ನುವಂತಹದ್ರಲ್ಲಿ ಪಾತ್ರವನ್ನು ಪೋಷಿಸ್ತಿರುವಂತಹ ಜನರಲ್ಲಿ ಈ ಸ್ತ್ರೀ ಮುಖ್ಯಸ್ಥಳು. ಪುನರುತ್ಥಾನ ಪ್ರಪ್ರಥಮ ಸಾರಾಂಶ ಯಾರು ಹೇಳಿದ್ದು ಲೋಕಕ್ಕೆ? ಒಬ್ಬ ಸ್ತ್ರೀ. ನಾವು ಸ್ತ್ರೀ ವಾಕ್ಯ ಹೇಳಬಾರ್ದು ಅಂತಿದ್ದೀವಿ, ಹೌದಾ? ನಾನು ಅದಕ್ಕೆ ಹೇಳಿದೆ, ನಿಮಗೆ ಯಾರಾದರೂ ಬಂದು ಪ್ರಶ್ನೆ ಕೇಳಿದ್ರೆ ಸ್ತ್ರೀ ವಾಕ್ಯ ಹೇಳಬಾರ್ದು ಅಂದರೆ ಅವ್ರಿಗೆ ಸುಸ್ತಾಗುವವರೆಗೂ ನೀವು ಬರೆದಿಟ್ಕೊಂಡಿರುವಂತಹ ರೆಫರೆನ್ಸ್ ಎಲ್ಲ ತೆಗೆದು ತೋರಿಸಿ, ಮತ್ತು ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಸಾಕಾಗೋಗ್ತಾರೆ. ಕೀರ್ತನೆಗಳು 116ನೇ ಕೀರ್ತನೆ 16ನೇ ವಚನ. ಯೆಹೋವನೇ ಕರುಣಿಸು, ನಾನು ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು. ಯಾರು ನಾನು? ನಿನ್ನ ದಾಸಿಯ ಮಗನು. ನನ್ನ ತಾಯಿ ಯಾರು? ಈ ಭಕ್ತನ ಲೆಕ್ಕದಲ್ಲಿ ಯೋಚನೆ ಮಾಡಿ ನೋಡಿ. ನನ್ನ ತಾಯಿ ಯಾರು? ನಿನ್ನ ದಾಸಿ. ದೇವರ ದಾಸಿ ಅಂತ ಹೇಳಿದ್ರೆ ಯಾರು? ಈ ಲೋಕಕ್ಕೆ ಸಂಬಂಧಪಟ್ಟಂತೆ ದೇವದಾಸಿ ಅಲ್ಲ. ಯಾರು ದೇವರಿಗೆ ದಾಸಿ ಅಂದರೆ ಯಾರು? ಕ್ರೈಸ್ತವ್ಯದಲ್ಲಿ ಸೇವಕರು. ಅದೇ ಕೀರ್ತನೆಗಳು 68ನೇ ಅಧ್ಯಾಯ 11ನೇ ವಚನ, ಕೊನೆಯ ವಚನ. ಕರ್ತನು ನುಡಿದನು, ಶುಭವಾರ್ತೆಯನ್ನು ಪ್ರಸಿದ್ಧಿಪಡಿಸುವ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದ್ದು. ಶುಭವಾರ್ತೆಯನ್ನು ಅಂದರೆ ಈ ವಾಕ್ಯವನ್ನು, ಈ ಬೋಧನೆಯನ್ನು ಸಾರುವಂತಹ ಸ್ತ್ರೀ ಸಮೂಹ ಏನಂತೆ ದೇವರ ದೃಷ್ಟಿಯಲ್ಲಿ? ಎಷ್ಟೋ ದೊಡ್ಡದ್ದು. ಪ್ರಸಿದ್ಧಿಪಡಿಸುವ ಸ್ತ್ರೀ ಸಮೂಹ ಅಂತಲೇ ಬರೆಸಿದ್ದಾರೆ. ಮತ್ತು ವಾಕ್ಯ ಹೇಳಬಾರ್ದು ಅಂದರೆ ಅದನ್ನು ಏನಕ್ಕೋಸ್ಕರ ಬರೆಸ್ತಿದ್ರಲ್ಲಿ? ಪ್ರಸಿದ್ಧಿಪಡಿಸುವ ಅಂದರೆ ಅದಕ್ಕೆ ಅರ್ಥ ಏನು ಹೇಳಿ ಬೇಗ? ಸುವಾರ್ತೆಯನ್ನು ಪ್ರಸಿದ್ಧಿಪಡಿಸುವ ಅಂದರೆ ಅದಕ್ಕೆ ಅರ್ಥ ಏನು? ಸುವಾರ್ತೆಯನ್ನು ಸಾರುವಂತಹ ಸ್ತ್ರೀ. ಸುವಾರ್ತೆ ಸಾರ್ತಾರ, ಅದಕ್ಕೋಸ್ಕರನೇ ಇಲ್ಲಿ ಬರೆಸಿರುವಂತಹದ್ದು. ಪುರುಷರು ಎಷ್ಟು ಚೆನ್ನಾಗಿ ದೇವರ ಬಗ್ಗೆ ಹೇಳ್ಬೋದೋ, ನಿಜ ಹೇಳಬೇಕು ಅಂದರೆ ಸ್ತ್ರೀ ಅದಕ್ಕಿಂತ ಉನ್ನತವಾಗಿ ದೇವರ ಬಗ್ಗೆ ಪ್ರಪಂಚಕ್ಕೆ ತೋರಿಸಬಹುದು. ದೇವರು ಹೇಳಿರುವಂತಹ ಮಾತು, ದೇವರು ಹೇಳಿರುವಂತಹ ಸತ್ಯ, ಹೌದಾ? ಸ್ತ್ರೀಯರು ಏನು ಕಲ್ತ್ಕೋಬೇಕು ಇದರಿಂದ? ನಾರ್ಮಲಾಗಿ ಸ್ತ್ರೀಯರಿಗೆ ವಾಕ್ಯ ಹೇಳಬಾರ್ದು ಅಂದಿದ ತಕ್ಷಣ ಸಿಕ್ಕಿದ್ದ ಚಾನ್ಸು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನೋ ಹಂಗಿರಬಾರ್ದಲ್ವ? ದೇವರು ಪರ್ಮಿಷನ್ ಕೊಟ್ಟಿದ್ದಾರೆ, ಸ್ಟ್ರೆಸ್ ಮಾಡಿ ಬರೆಸಿದ್ದಾರೆ. ಪ್ರವಾದಿನಿಯರ ಹೆಸರನ್ನೆಲ್ಲ ಇವತ್ತು ನೋಡಿದ್ದೇವೆ. ಯಾರ್ಯಾರು ಸತ್ಯವೇದದಲ್ಲಿ ಸ್ತ್ರೀಯರು ವಾಕ್ಯ ಹೇಳಿದ್ರು ಅದನ್ನೆಲ್ಲ ತೆಗೆದು ನೋಡಿದ್ದೇವೆ ಇವತ್ತು. ಇಷ್ಟನ್ನು ಆಲೋಚನೆ ಮಾಡಿದ ನಂತರ ನೀವು ಮೋಟಿವೇಟ್ ಆಗಬೇಕು, ನೀವು ಉತ್ತೇಜನರಾಗಬೇಕು. ಉತ್ತೇಜನ ಪಟ್ಟು ಮುಂದೆ ಬರಲಿಕ್ಕೆ ಪ್ರಯತ್ನ ಪಡಬೇಕು. ಅವಕಾಶ ಸಿಗ್ತಿದೆ ಅಲ್ವಾ ನಮಗೆ? ಲೇಡೀಸ್ ಮೀಟಿಂಗ್ಗೆಲ್ಲ ಸಿಗ್ತಿದೆ ಅಲ್ವಾ? ಹೆಸರುಗಳನ್ನು ಇನ್ನೂ ಜಾಸ್ತಿ ಜನ ಕೊಡಬೇಕು. ಈಗಾಗಲೇ ಕಳೆದ ವರ್ಷ ಸಾಕಷ್ಟು ಜನ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇನ್ನೂ ಹೆಚ್ಚಾಗಿ ಇನ್ನೂ ಸಾಕಷ್ಟು ಜನ ತುಂಬೋಗಬೇಕು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಟೈಮ್ ಇಲ್ಲ, 5 ನಿಮಿಷ ಕೊಡೋಣ, 20 ನಿಮಿಷ ಕೊಡೋ ಜಾಗದಲ್ಲಿ ಅನ್ನೋ ಹಂತಕ್ಕೆ ಬರಬೇಕು. ಆ ಸ್ಥಾನದವರೆಗೂ ನೀವು ಬರ್ತೀರಾ ಅಂತ ಹೇಳಿ ನಂಬ್ತಿದ್ದೀವಿ. ಓಕೆ, ಅರ್ಥ ಆಯ್ತಾ ಸಬ್ಜೆಕ್ಟ್ ನಮಗೆ? ಸ್ತ್ರೀ ವಾಕ್ಯ ಹೇಳ್ಬೋದಾ? ಹಾಗಾದರೆ ಕೊರಿಂಥ ಪತ್ರಿಕೆಯಲ್ಲಿರುವಂತಹ ಆ ಮಾತು, ತಿಮೋತಿ ಪತ್ರಿಕೆಯಲ್ಲಿರುವಂತಹ ಮಾತೆಲ್ಲವೂ ಸಹ ಕೆಲವು ಕಾರಣಗಳಿಗೋಸ್ಕರ ಬರೆದಿರುವಂತಹ ಮಾತುಗಳು. ಆ ಕಾರಣಗಳೇನೇನು ಅಂತಲೂ ಸಹ ಇವತ್ತು ನೋಡಿದ್ದೇವೆ. ದೇವರು ಪಕ್ಷಪಾತಿನ ಅಲ್ಲ. ನಿಜವಾಗ್ಲೂ ಸ್ತ್ರೀಯರ ಪರವಾಗಿ ನಿಂತಂತಹದ್ದು
ಈ ಸೊಸೈಟಿಯಲ್ಲಿ ಯಾವುದಾದ್ರೂ ವಲ್ನರಬಲ್ ಸೆಕ್ಷನ್ಸ್ ಅಂತ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ, ಅಂದರೆ ಬಲಹೀನರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಪಕ್ಷದಲ್ಲೆಲ್ಲ ದೇವರು ನಿಂತಿದ್ದಾರೆ. ನಿಜನಾ? ಈ ಸಮಾಜದಲ್ಲಿ ಬಡವರು ಬಲಹೀನರು, ನಿಜನಾ? ಅವ್ರ ಪಕ್ಷದಲ್ಲಿ ನಾನಿದ್ದೀನಿ ಅಂದ್ರೆ ದೇವರು. ಸ್ತ್ರೀಯರು ನಿಜವಾಗ್ಲೂ ಶರೀರಕ್ಕೆ ಸಂಬಂಧಪಟ್ಟಂತೆ ಬಲಹೀನರು, ಪುರುಷರಿಗೆ ಕಂಪೇರ್ ಮಾಡಿದ್ರೆ ಶಕ್ತಿಯಲ್ಲಿ, ಅವರ ಪಕ್ಷದಲ್ಲಿ ನಾನು ನಿಂತಿದ್ದೀನಿ ಅಂದ್ರೆ ದೇವರು. ಹೌದಾ? ಮಕ್ಕಳು ವಲ್ನರಬಲ್, ಅವರ ಪಕ್ಷದಲ್ಲಿ ನಾನಿದ್ದೀನಿ, ಮಕ್ಕಳು ನನ್ನ ಹತ್ರ ಬರಲಿಕ್ಕೆ ನೀವು ತಡ ಮಾಡಬೇಡಿ ಅಂದರು. ಅದು ದೇವರು ಅಂದರೆ. ಅದನ್ನು ಗುರುತಿಸೋಣ, ನೆನ್ಪಿಟ್ಕೊಂಡಿರೋಣ. ದೇವರು ಪಕ್ಷಪಾತಿ ಅಲ್ಲ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಸ್ತ್ರೀಯರನ್ನು ಪುರುಷರನ್ನು ಇಬ್ಬರನ್ನೂ ಸಹ ಸಮಾನವಾಗಿ ಪ್ರೀತಿ ಮಾಡಿದ್ದೀರ, ಸಮಾನವಾದಂತಹ ಹಕ್ಕು ಬಾಧ್ಯತೆ ಕೆಲಸಗಳನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ನಾವು ನೋಡಿದ್ದೀವಿ ತಂದೆ. ಇನ್ನು ಸ್ತ್ರೀಯರಿಗೆ ಸಾಕಷ್ಟು ಉತ್ತೇಜನವನ್ನು ಸತ್ಯವೇದದ ಮೂಲಕ ಮೋಟಿವೇಟ್ ಮಾಡಿದ್ದೀರ ತಂದೆ. ಸಾಕಷ್ಟು ಕಡೆ ಅವ್ರಿಗೆ ನಡೀತಿರುವಂತಹ ದೌರ್ಜನ್ಯದ ವಿರುದ್ಧವಾಗಿ, ಅವ್ರಿಗೆ ನಡೀತಿರುವಂತಹ ಅನ್ಯಾಯದ ವಿರುದ್ಧವಾಗಿ ನಿಂತಂಥವರು ನೀವೇ. ನೀವು ಬರೆಸಿದಂತಹ ಈ ಸತ್ಯವೇದ ಅನ್ನುವಂತಹ ಗ್ರಂಥನೇ ನಾವು ತಿಳ್ಕೊಂಡಿರುವಂತಹ ಮಾತನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಂಡು, ಇನ್ನೂ ವಿಸ್ತಾರವಾಗಿ ಜೀರ್ಣಿಸ್ಕೊಂಡು ಪ್ರಪಂಚಕ್ಕೆ ಹರಡುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಬರಿಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಕಲಿಯದೆ, ಈ ಪ್ರಪಂಚಕ್ಕೆ ನನ್ನ ತಂದೆ ಪಕ್ಷಪಾತಿಯಾಗಿ ಕಾಣಬಾರದು, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಿಪೇರ್ ಆಗ್ತೀನಿ, ನಾನು ರೆಡಿ ಆಗ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಕಲಿಯುವಂತೆ ಕೃಪೆ ಕೊಡಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.